ವಾರದಲ್ಲಿ ಏನು ನೋಡ್ಕೊಂಡ್ವಿ? ಮನಕಣ್ಗಳನ್ನು ತೆರೆಯದೆ ಹೋದರೆ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸರಿ, ಈ ವಾರದಲ್ಲಿ ಯಾವುದು ಕುರಿತಾಗಿ ಮಾತಾಡೋಣ ಅಂದರೆ, ದೇವರ ಕೋಪ ತಮ್ಮ ಮಕ್ಕಳ ಮೇಲೆ ಯಾವ ರೀತಿ ತೋರಿಸ್ತಾರೆ. ದೇವರ ಕೋಪ ಅನ್ಯ ಜನರ ಮೇಲೆ ಬೇರೆ ರೀತಿ ಇರುತ್ತೆ. ಅವರು ನ್ಯಾಯವನ್ನು ತೋರಿಸ್ತಾರೆ ಬೇರೆ ಅನ್ಯ ಜನರ ಮೇಲೆ. ಒಬ್ಬರು ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯ ತೀರಿಸಬೇಕು. ತಮ್ಮ ಮಕ್ಕಳ ಮೇಲೆ ದೇವರು ಯಾವ ರೀತಿ ನ್ಯಾಯ ತೀರಿಸ್ತಾರೆ? ಯಾಕಂದರೆ ಇವಾಗ ಯೋಚನೆ ಮಾಡಿ ನೋಡಿ, ನಿಮ್ಮ ತಂದೆ ಒಂದು ಜಡ್ಜ್ ಆಗಿದ್ದಾರೆ. ನಿಮ್ಮ ತಂದೆ ಆ ಜಡ್ಜ್ ಆಗಿರಬೇಕಾದ್ರೆ ಒಂದು ನ್ಯಾಯ ಕೊಡುವಂಥ ಮನುಷ್ಯನಾಗಿದ್ದಾರೆ. ಅವರು ತನ್ನ ಮಕ್ಕಳಿಗೆ ಮಾತ್ರ ಪಾರ್ಶಿಯಾಲಿಟಿ ಮಾಡಿದ್ರೆ ಅವ್ರು ಸರಿಯಾದ ನ್ಯಾಯ ತೀರ್ಪು ಕೊಡುವಂಥ ಮನುಷ್ಯರು ಅಲ್ಲ. ಮತ್ತು ದೇವರು ತಮ್ಮ ಮಕ್ಕಳ ಮೇಲೆ ಯಾವ ರೀತಿ ಕೋಪ ತೋರಿಸ್ತಾರೆ, ಬೇರೆಯವ್ರ ಮೇಲೆ ಯಾವ ರೀತಿ ಕೋಪ ತೋರಿಸ್ತಾರೆ. ಈ ವ್ಯತ್ಯಾಸ ಏನಿದೆ? ಇದಕ್ಕೂ ಅದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ? ಬೈಬಲಲ್ಲಿ ನಾವು ಓದಬೇಕಾದ್ರೆ ಎಷ್ಟೋ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ ದೇವರ ಕೋಪ ಅವರ ಮೇಲೆ ಯಾವ ರೀತಿ ಇಳಿಯುತ್ತೆ ಅಂತ. ಸೊ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ, ಯಾವ ರೀತಿ ದೇವರ ಕೋಪ ದೇವರ ಮಕ್ಕಳ ಮೇಲೇನೋ ಅಥವಾ ಅನ್ಯ ಜನರ ಮೇಲೋ ಆ ಡಿಫ್ರೆನ್ಸ್ ಏನಿದೆ? ದಾವೀದ ಪಾಪ ಮಾಡಿದಾಗ ದಾವೀದ ಮೇಲೇನೂ ದೇವರ ಕೋಪ ಇಳೀತು. ಸೌಲ್ ಪಾಪ ಮಾಡುವಾಗ ಸೌಲಿನ ಮೇಲೇನೂ ದೇವರ ಕೋಪ ಇಳೀತು. ಆದರೆ ಇಬ್ಬರ ಮೇಲೇನೂ ಒಂದು ಡಿಫ್ರೆನ್ಸ್ ಇದೆ. ಇಬ್ಬರಿಗೂ ಇದ್ದಿದ್ದಂಥ ಒಂದು ಕೋಪದ ಮೇಲೆ ಒಂದು ಡಿಫ್ರೆನ್ಸ್ ಇದೆ. ಯಾವ ಡಿಫ್ರೆನ್ಸ್ ಅದು? ಹಂಗಂದ್ರೆ ಏನು ವ್ಯತ್ಯಾಸ? ಹಾಂ, ಓಕೆ. ದೇವರ ಹತ್ರ ಕ್ಷಮೆ ಕೇಳಿದಾಗ ದೇವರ ಕೃಪೆಯನ್ನು ಕೇಳಿಸ್ಕೊಳ್ತಾನೆ. ಓಕೆ, ಓಕೆ. ಹಾಂ, ಕೃಪೆಯನ್ನು ತೆಗೆದು ದಾವೀದನಿಗೆ ಕೊಡ್ತಾರೆ. ಈ ಕೃಪೆ ಅಂದರೆ ದೇವರ ಕೃಪೆ. ಎಷ್ಟೋ ಸತಿ ನಿಮಗೆ ಹೇಳ್ತೀನಿ, ದೇವರ ಕೃಪೆ ಅನ್ನೋದು ನಮಗೇನು ದೇವರು ಕೊಡುವಂಥ ಬಲ. ಈ ಬಲ ನಮ್ಮನ್ನು ಏನು ಮಾಡಿಸುತ್ತೆ? ದೇವರ ಕೃಪೆ ಅಂತ ಹೇಳ್ತೀವಲ್ಲ, ದೇವರ ಕರುಣೆ ಅಥವಾ ದೇವರ ಕೃಪೆ ಅಂತ ಹೇಳುವಂಥ ಆ ಕೃಪೆ ನಮಗೇನು ಮಾಡ್ತಾ ಇದೆ ನಮ್ಮ ಜೀವನದಲ್ಲಿ? ಸರಿ, ನಿಮ್ಮ ಹತ್ರ ಒಂದು 4-5 ಪ್ರಶ್ನೆ ಸುಮ್ಮನೆ ಮಾತಾಡೋಣ. ಕೃಪೆ ಅಂತ ಹೇಳಿದ ತಕ್ಷಣ ನಿಮ್ಮ ಜೀವನದಲ್ಲಿ ದೇವರು ಯಾವ ರೀತಿ ಕೃಪೆ ತೋರಿಸಿರ್ತಾರೆ ಜನರಲ್ ಆಗಿ? ಹಾಂ, ಪಾಪದಿಂದ ರಕ್ಷಣೆ ಕೊಟ್ಟು ನಮ್ಮನ್ನು ದೇವರ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ, ಅದು ದೇವರ ಕೃಪೆ. ಓಕೆ, ಆಮೇನ್. ಬೇರೆ? ದೇವರು ತನ್ನ ಯಾಕಂದರೆ ಅನುದಿನವೂ ನಿಮ್ಮ ಕೃಪೆ ಹೊಸದಾಗಿದೆ ಅಂತ ಹೇಳ್ತಾರೆ. ಬೇರೆ ಏನಿದೆ ವಾಕ್ಯದಲ್ಲಿ? ದೇವರು ತನ್ನಷ್ಟು ಕರುಣೆ ತೋರಿ ಕೃಪೆ ತೋರಿ ನಮ್ಮ ಮೇಲೆ ಏನು ಮಾಡಿದ್ರಂತೆ? ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸಿ ಕಾಪಾಡಿಕೊಂಡಿದ್ದಾರೆ. ಎಷ್ಟೋ ಕಡೆಯಲ್ಲಿ ಕೃಪೆ 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 ಅಂತ ಉಪಯೋಗಿಸ್ತೀವಿ, ಅದೇ ಕೃಪೆಯ ಅರ್ಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ಕೋಪ ನ್ಯಾಯ ಕೊಡುವಂಥದ್ದು ಕೃಪೆಗೂ ಒಂದು ಕನೆಕ್ಷನ್ ಇದೆ. ದೇವರ ಮಕ್ಕಳ ಮೇಲೇನೂ ಸಹ ಯಾವ ರೀತಿ ಇದೆ? ಇವಾಗ ಅವ್ರು ಒಂದು ಹೇಳಿದ್ರು, ಏನು ಹೇಳಿದ್ರು? ನಮ್ಮನ್ನು ನರಕದಿಂದ ಕಾಪಾಡಿದ್ದು ಕೃಪೆ ಅಂತ. ಬೇರೆ ಏನಕ್ಕೋಸ್ಕರ ಕೃಪೆ? ದೇವರೇ ನಿಮ್ಮ ಕೃಪೆ ನನಗೆ ಬೇಕು, ಉಂಗ ಕಿರುವೇನಕ್ಕವೇನೋ ಆಳ್ರಿ, ಎದಕ್ಕವೇನೋ, ಏನಕ್ಕೋಸ್ಕರ ಬೇಕು? ಓಕೆ, ದೇವರು ಎಂಥವ್ರು ಅಂತ ತಿಳಿದುಕೊಳ್ಳೋದಕ್ಕೆ ಕೃಪೆ ಬೇಕು ಅಂತ ಹೇಳ್ತಾರೆ. ಓಕೆ, ಬೇರೆ ಮುಖ್ಯವಾದಂಥದ್ದು ಒಂದು ವಿಷಯದಕ್ಕೋಸ್ಕರ ಈ ಕೃಪೆ ನಮ್ಗೇನು ಮಾಡ್ತಾ ಅಂದರೆ, ಒಂದು ನಮ್ಮ ರಕ್ಷಣೆ ಕೊಡ್ತಾ ಇದೆ. ಓಕೆ, ನಮಗೆ ಅವ್ರು ಹೇಳೋದೇನು ವಾಕ್ಯಕ್ಕೆ ಅರ್ಥ ಕೊಡ್ತಾ ಇದೆ, ನಮ್ಮನ್ನು ರಕ್ಷಣೆ ಮಾಡೋದ್ರು. ಬೇರೆ ಏನು ಕೃಪೆ ಬೇಕು? ಯಾಕಂದರೆ ನಿತ್ಯ ಜೀವಕ್ಕೆ ಕೃಪೆ ಬೇಕಾಯಿತು. ಬೇರೆ ಕೃಪೆ ಅನ್ನೋದು ನಾನು ಪ್ರೇಯರಲ್ಲಿ ಕೂತ್ಕೊಬೇಕಾದ್ರೆ ಬೇಕಾದಂಥ ವಿಷಯ ಮಾತ್ರ ಅಲ್ಲ. ಪ್ರೇಯರಲ್ಲಿ ಹೆಂಗಂದರೆ, ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆದ ವಿಷಯನೂ ದೇವರ ಕೃಪೆ ಇರಬೇಕು. ದೇವರ ಕೃಪೆ ಇಲ್ಲದೆ ಹೋದರೆ ನಾನು ಮಾಡುವಂಥ ಪ್ರಾರ್ಥನೆ ಎಲ್ಲೋಗಿ ಸೇರಲ್ಲ, ಪರಲೋಕಕ್ಕೆ ಸೇರಲ್ಲ. ದೇವರ ಕರುಣೆ ಇಲ್ಲದೆ ಹೋದರೆ ಏನು ಬರಲ್ಲ? ಪರಲೋಕಕ್ಕೆ ಹೋಗಿ ಆ ಪ್ರಾರ್ಥನೆ ಸೇರಲ್ಲ. ಈ ಪ್ರಾರ್ಥನೆ ಮಾಡೋದಕ್ಕೂ ಸಹ, ಬೈಬಲ್ ಓದೋದಕ್ಕೂ ಸಹ ನಮಗೇನು ಬೇಕು? ಕೃಪೆ. ಆದರೆ ಕೃಪೆ ಬರೀ ಆ ರೂಮಲ್ಲಿ ಮಾತ್ರ ಇಲ್ಲ, ಕೃಪೆ ನಮ್ಮ ಜೀವನದಲ್ಲಿದೆ. ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಂದರೆ ದಾವೀದನು. எனக்கு இந்த கிருபை ப்ரேயர் பண்ணும்போது மட்டும் என்னால் தேவையில்லை, வாழும் போது எல்லாமே எனக்கு கிருபை தான் வேணும். ஆமேன். நான் வாழ்கிறதே உங்களுக்காக தான் ஆண்டவரೇ, நான் வாழ்ந்துட்டு இருக்கிறதே உங்களால் ಆಂಡವರೇ ಅಂತ ಹೇಳುವುದು ಏನಕ್ಕೋಸ್ಕರ ಅಂದರೆ ಅವರ ಕೃಪೆ.
ಈ ಕೃಪೆ ಏನು ಕಲ್ಬೇಕಂದ್ರೆ ಟೀಟಸ್ ತೀತನಿಗೆ ಬರೆದಂಥ ಸುವಾರ್ತೆ ಹೊಸ ಒಡಂಬಡಿಕೆಯಲ್ಲಿ ಲಾಸ್ಟಲ್ಲಿ ಬರುತ್ತೆ. ತೀತಸ್ 2ನೇ ಅಧ್ಯಾಯ 2nd ಚಾಪ್ಟರ್ ವರ್ಸಸ್, ಒಂದು ನಿಮಿಷ ಹೇಳ್ತೀನಿ, ವಚನ 11ರಿಂದ ಮುಂದೆ ಓದೋಣ. ಹಂಗೆ 11 to ಮೊದಲು 11, 12 ಹಂಗೆ ಓದಿ. ತೀತನು 2ನೇ ಅಧ್ಯಾಯ 11ರಿಂದ ಕಂಟಿನ್ಯೂ ಮಾಡಿ ಓದಿ. 11. ಯಾಕೆಂದರೆ ಎಲ್ಲ ಮನುಷ್ಯರಿಗೂ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು, ಒಂದು ನಿಮಿಷ, ಎಲ್ಲ ಮನುಷ್ಯರಿಗೂ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, 12ನೇ ವಾಕ್ಯ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ನಿಸ್ಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ, ಕಂಟಿನ್ಯೂ ಮಾಡಿ, ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಆಮೇನ್. ಯಾವುದು ನಮಗೆ ಬೋಧಿಸುತ್ತದೆ? ಇದಕ್ಕೆ ಅಲ್ಲ, ಓಕೆ, ಯಾವುದಕ್ಕೆ ಬೋಧಿಸುತ್ತೆ ಅಲ್ಲ, ಯಾವುದು ನಮಗೆ ಬೋಧಿಸ್ತಾ ಇದೆ ಅಂತೆ? ದೇವರ ಕೃಪೆ. ಇವಾಗ ಓದಿ 12ನೇ ಅಧ್ಯಾಯ. ನೀವು ಓದಬೇಕಾದ್ರೆ 12ನೇ ವಾಕ್ಯ, ಅದಕ್ಕೆ ಮೊದಲನೇ ಅಷ್ಟು ಆ ಪಾರ್ಟ್ ತುಂಬ ಮುಖ್ಯ. 11 ಓದಿ. ಇವಾಗ 11 ಕಂಟಿನ್ಯೂಸ್ ಆಗಿ ಓದಿ ಒಂದು ವಾಕ್ಯವನ್ನು. ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ಇವಾಗ ಓದಿ. ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಂದರೆ ಯಾವುದು? ದೇವರ ಕೃಪೆ. ಆಮೇನ್. ದೇವರ ಕೃಪೆ ನಮಗೆ ಬೋಧಿಸುತ್ತದೆ ಅಂತೆ. ಆಮೇನ್. ಏನಕ್ಕೆ? ದೇವರ ಯೇಸು ಕ್ರಿಸ್ತುವಿನ ಥರ ನಮ್ಮ ಗುಣ ಮಾರ್ಪಡುವುದಕ್ಕೆ ಏನು ಬೇಕು ನಮಗೆ? ದೇವರ ಕೃಪೆ. ಅದಕ್ಕೆ ಪೌಲು ಎಲ್ಲ ಕಡೆ ಬರೆಯುವಾಗ ಏನಂತ ಬರೀತಾರೆ? ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ. ಆಮೇನ್. ಈ ಕೃಪೆ ನಮಗೇನು ಮಾಡ್ತಾ ಇದೆ? ಸುಲಭವಾಗಿ ಹೇಳ್ಬೇಕಂದ್ರೆ, ಕೃಪೆ ನಮ್ಮನ್ನು ಯೇಸು ಕ್ರಿಸ್ತುವಿನಲ್ಲಿ ಇರುವಂಥ ಕ್ಯಾರೆಕ್ಟರ್ ನಮ್ಮಲ್ಲಿ ಮಾರ್ಪಡಬೇಕು ಅಂತ ಏನು ಮಾಡ್ತಾ ಇದೆ? ನಮ್ಮನ್ನು ಮಾರ್ಪಡಿಸೋಕ್ಕೆ ಬಲ ಕೊಡ್ತಾ ಇದೆ. ಆಮೇನ್. ಕೃಪೆ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ? ದೇವರಿಗೆ ಮೆಚ್ಚುಗೆ ಆಗುವಂಥ ಜೀವನವನ್ನು ಬಾಳುವುದಕ್ಕೆ ಆಗಲ್ಲ. ನಮಗೆ ದೇವರಿಗೆ ಮೆಚ್ಚುಗೆ ಆದಂಥ ಜೀವನವನ್ನು ಬಾಳುವುದಕ್ಕೆ ಎಷ್ಟು ಕಷ್ಟಪಡುವುದಕ್ಕೆ ಕಾರಣ ನಮ್ಮ ಬಲದಲ್ಲಿ ಮಾಡ್ತಾ ಇದ್ದೀವಿ. ಆಮೇನ್. ಇದನ್ನು, ಈ ವಾಕ್ಯವನ್ನು, ಈ ಪರ್ಟಿಕ್ಯುಲರ್ ವಾಕ್ಯ ಅಂದರೆ ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ಇಷ್ಟೂ ಸತಿ ಕೇಳಿಸ್ಕೊಂಡಿದ್ದೀನಿ. ಏನಂತ? ನೀವು ದೇವರಿಗೆ ಸರಿಯಾದ ಜೀವನ ಬಾಳುವುದಕ್ಕೆ, ಅಂದರೆ ದೇವರಿಗೆ ಮೆಚ್ಚುಗೆಯಾದಂಥ ಜೀವನ ಬಾಳದೇ ಇರೋದಕ್ಕೆ ನಿಮ್ಮ ಬಲವೇ ಕಾರಣ ಅಂತ. ಯಾವಾಗ ಅರ್ಥ ಆಗತ್ತಂದರೆ, ನಿಮಗೆ ದೇವರ ಬಲದಲ್ಲಿ ಒಂದು ವಿಷಯವನ್ನು ಮಾಡುವಾಗ ಆ ಬಲ ಯಾವ ರೀತಿ ಇದೆ ಅಂತ ಅರ್ಥ ಮಾಡಿಕೊಳ್ಳುವವರೆಗೂ ನಮಗೆ ದೇವರ ಬಲದ ಒಂದು ಅಮೂಲ್ಯತೆ ಅಥವಾ ಒಂದು ಏನು ಹೇಳ್ತೀರಾ ಪ್ರಾಮುಖ್ಯತೆ ನಮಗೆ ಅರ್ಥ ಆಗಲ್ಲ. ಆಮೇನ್. ಆ ಬಲವನ್ನು ಒಂದು ಸತಿ ನೋಡುವವರೆಗೂ ಅಥವಾ ನಾವು ಅದನ್ನು ಅನುಭವಿಸುವವರೆಗೂ ನಮಗೇನಾಗಲ್ಲ? ಆ ಬಲದ ಅರ್ಥ ಆಗಲ್ಲ. ನಮಗೆ ಕೃಪೆಯ ಅರ್ಥ ಯಾವಾಗ ಆಗತ್ತಂದರೆ, ನನ್ನನ್ನು ಮೀರಿ ನನ್ನಲ್ಲಿರುವಂಥ ಆಸೆಗಳೇನಾಗುತ್ತೆ? ಆಚೆಗಡೆ ಬರುತ್ತೆ. ಕೆಟ್ಟದಾಗಿರುವುದೆಲ್ಲ ಏನು ಮಾಡ್ತಾರೆ? ದೇವರು ಒಳ್ಳೆಯದಾಗಿ ಮಾರ್ಪಡಿಸ್ತಾರೆ. ಆಮೇನ್. ಅದು ಮಾರ್ಪಡಿಸುವಂಥ ಶಕ್ತಿ, ಬಲ ಯಾವುದು? ಕೃಪೆ.
ಯಾರ ಕೃಪೆ? ಯೇಸು ಕ್ರಿಸ್ತುವಿನ ಕೃಪೆ. ಆಮೇನ್. ಯಾಕೆ ಯೇಸು ಕ್ರಿಸ್ತುವಿನ ಕೃಪೆ ಅಂತ ಹೇಳ್ತಾರೆ? ಯಾಕೆ? ಇವಾಗ ಫಾರ್ ಎಕ್ಸಾಂಪಲ್ ಆ ಒಂದು ವರ್ಡ್, ಆ ಒಂದು ವಾಕ್ಯ ಪೌಲನ್ನು ಬರೀಬೇಕಾದ್ರೆ ಏನಂತ ಬರೀತಾ ಇದ್ದಾರೆ? ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯತೆ. ಯಾಕೆ ನಾವು ದೇವರ ಕೃಪೆಯು, ಯೇಸು ಕ್ರಿಸ್ತುವಿನ ಪ್ರೀತಿಯು ಅಂತ ಯಾಕೆ ಅವ್ರು ಹೇಳಿಲ್ಲ? ಯಾಕಂದರೆ ಹೇಳುವುದು ತಪ್ಪಲ್ಲ, ದೇವರು ನಮ್ಮ ಕೃಪೆ ತೋರಿಸ್ತಾ ಹೇಳುವುದು ತಪ್ಪಲ್ಲ. ಆದರೆ ಅಲ್ಲಿ ಏನಕ್ಕೆ ಆ ರೀತಿ ಉಪಯೋಗಿಸ್ತಾ ಇದ್ದಾರೆ ಪೌಲು? ಯಾಕಂದರೆ ನಾವು ನಮ್ಮ ವಿಶ್ವಾಸವನ್ನು ಹಾಕಿರುವುದು, ಕಟ್ಟಿರುವುದು ಯಾರ ಮೇಲೆ? ಯೇಸು ಕ್ರಿಸ್ತುವಿನ ಮೇಲೆ. ಆಮೇನ್. ಈ ವಿಶ್ವಾಸ ನಿಜವಾಗ್ಲೂ ಯೇಸು ಕ್ರಿಸ್ತುವನ ಮೇಲೆ ಕಟ್ಟಿದ್ದೀರಾ ಅಂತ ಇವಾಗ ಗೊತ್ತಾಗತ್ತೆ, ನಮ್ಮ ಕ್ರಿಯೆಗಳ ಮೂಲಕ ಗೊತ್ತಾಗತ್ತೆ. ಆದರೆ ಅದು ಯಾವಾಗ ಪರೀಕ್ಷೆಯಲ್ಲಿ ಏನಾಗತ್ತೆ? ಪರೀಕ್ಷಿಸುವಾಗ ಏನರ್ಥ ಆಗತ್ತೆ? ವಿಶ್ವಾಸ ಯಾರ ಮೇಲೆ ಕಟ್ಟಿದ್ದೀವಿ ಅಂತ. ನಮಗೆಷ್ಟೋ ಸತಿ ಬೈಬಲಲ್ಲಿ ಇರುವಂಥ ವಿಷಯಗಳನ್ನು ನಂಬೋದಕ್ಕಾಗಲ್ಲ ಅಂದರೆ ಎಷ್ಟು ದೊಡ್ಡ ದೊಡ್ಡ ವಿಷಯಗಳು ನಡೆದಿರುತ್ತೆ ನಮ್ಮ ಜೀವನದಲ್ಲಿ. ಏನು ಕಷ್ಟಪಡ್ತಾ ಇರ್ತೀವಿ? ಒಂದು ಚಿಕ್ಕ ವಿಷಯಕ್ಕೋಸ್ಕರ ಕಷ್ಟಪಡ್ತಾ ಇರ್ತೀವಿ. ದೇವರ ವಾಕ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಮೋಸೆ ಕಾಲದಲ್ಲಿ ಮೋಸೆ ಬರೆಯೋದನ್ನು ನೋಡಿದ್ರೆ ಏನು ಮಾಡಿದ್ದಾರೆ? ದೇವರು ಕಡಲನ್ನು, ಒಂದು ಸಮುದ್ರವನ್ನು ಏನು ಮಾಡಿದ್ದಾರೆ? 2 ಭಾಗ ಮಾಡಿದ್ದಾರೆ. ಅರಣ್ಯದಲ್ಲಿ ವನಾಂತರತ್ಲೆನವನ್ನು ನೀರು ಕೊಡ್ತಾ ಇದ್ದಾರೆ, ಮನ್ನಾ ಕೊಡ್ತಾ, ಅನುದಿನವೂ ಏನು ಮಾಡ್ತಾ ಇದ್ದಾರೆ? ಊಟ ಕೊಡ್ತಾ ಇದ್ದಾರೆ, ಮನ್ನಾ ಕೊಡ್ತಾ ಇದ್ದಾರೆ. ಅನುದಿನ ಅವ್ರು ಅಷ್ಟು ವರ್ಷ ನಡ್ಕೊಂಡು ಹೋದ್ರು ಅವ್ರು ಏನಾಗಿಲ್ಲ, ಚಪ್ಪಲಿಗಳು ಸೌದಿಲ್ಲ. ಇಷ್ಟು ವಿಷಯಗಳನ್ನು ಮಾಡ್ತಾ 10 ವಾದಗಳು ಬೇರೆ ಬರುತ್ತೆ ಈಜಿಪ್ಟಿನಲ್ಲಿ ಇರಬೇಕಾದ್ರೆ. ಅದು ಯಾವುದು ಏನು ಮಾಡಲ್ಲ, ಅವ್ರ ಜನರನ್ನ ಮುಟ್ಟಲ್ಲ. ಇಷ್ಟು ವಿಷಯಗಳನ್ನು ಮಾಡುವಂಥ ದೇವರು ಇರಬೇಕಾದ್ರೆ ನಮಗೆ ಯಾಕೆ ನಮ್ಮ ಜೀವನದಲ್ಲಿ ವಿಷಯಗಳು ನಡೀತಾ ಇಲ್ಲ? ನನ್ನ ಪ್ರಶ್ನೆನೂ ಇದೆ. ದೇವ್ರು ಏನೇನೋ ಮಾಡ್ತಾ ಇದ್ದಾರೆ ಬೈಬಲಲ್ಲಿ. ಏನು ಮಾಡ್ತಾರೆ? ನೀರನ್ನು 2 ಮಾಡ್ತಾ ಇದ್ದಾರೆ, ಮೇಲಿನಿಂದ ಊಟ ಬರ್ತಾ ಇದೆ, ಏನೇನೋ ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಚಿಕ್ಕ ವಿಷಯಕ್ಕೋಸ್ಕರ ಏನು ಮಾಡ್ತಾ ಇರ್ತೀವಿ? ಒಂದು ಪಾಪದಲ್ಲಿಯೋ ಒಂದು ಇದರಲ್ಲಿಯೋ ಏನು ಮಾಡ್ತೀವಿ? ಕಷ್ಟಪಡ್ತಾ ಇರ್ತೀವಿ. ಯಾಕೆ ಕಷ್ಟಪಡ್ತಾ ಇದ್ದೀವಿ? ಒಂದು, ನಮ್ಮ ವಿಶ್ವಾಸ ಯೇಸು ಕ್ರಿಸ್ತನ ಮೇಲೆ ಕಟ್ಟಿಲ್ಲ. 2, ಅವರ ಕೃಪೆಯಲ್ಲಿ ನಾವು ನಡೀತಾ ಇಲ್ಲ. ಆಮೇನ್. ಇವತ್ತಿಗೂ ನಾವು ಕಷ್ಟಪಡ್ತಾ ಇರುವುದಕ್ಕೆ ಕಾರಣ ನಾವು ದೇವರ ಮೇಲೆ ನಮ್ಮ ಜೀವನವನ್ನು ಕಟ್ಟಿಲ್ಲ. ಯಾವುದೇ ಒಂದು ಕಷ್ಟ ಇರಲಿ, ಅದಕ್ಕೆ ಕಾರಣ ನಾವು ಕಟ್ಟದೇ ಇರುವುದು. ಆದರೆ ಒಂದು ವಿಷಯ ಏನಂದರೆ, ಒಂದು ವೇಳೆ ನಾವು ದೇವರಲ್ಲಿ ವಿಶ್ವಾಸವನ್ನು ಕಟ್ಟಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ವಿಶ್ವಾಸವನ್ನು ಕಟ್ಟಿರ್ತೀವಿ. ವಿಶ್ವಾಸ ಇಲ್ಲದೆ ಒಂದು ಮನುಷ್ಯ ಇರಲ್ಲ. ಯಾವುದ್ರ ಮೇಲೆ ಆದರೂ ವಿಶ್ವಾಸ ಇಟ್ಟಿರ್ತಾರೆ. ಅನ್ಯ ಜನರಾಗಲಿ, ದೇವರ ಜನರಾಗಲಿ, ಯಾರ ಮೇಲೆ ಆದರೂ, ಯಾವುದರ ಮೇಲೆ ಆದರೂ ಏನು ಮಾಡಿರ್ತೀವಿ? ವಿಶ್ವಾಸ ಇಟ್ಟಿರ್ತೀವಿ. ಆದರೆ ಆ ವಿಶ್ವಾಸ ಯಾರ ಮೇಲೆ ಇದೆ ಅನ್ನುವುದು ಮುಖ್ಯ. ನಾವು ದೇವರ ಮೇಲೆ ವಿಶ್ವಾಸ ಹಾಕಿದ್ದೀನಿ ಅಂತ ಹೇಳ್ಬೋದು, ಆದರೆ ವಿಶ್ವಾಸ ನಿಜವಾಗ್ಲೂ ದೇವರ ಮೇಲೆ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಕಷ್ಟಗಳು ಬರುವಾಗ. ಈಜಿಪ್ಟ್ ಜನರು ಏನು ಹೇಳ್ತಾ ಇದ್ದಾರೆ? ನಾನು ದೇವರ ಮೇಲೆ, ಇಸ್ರೇಲ್ ಜನರು ಏನು ಹೇಳ್ತಾ ಇದ್ದಾರೆ? ನಾನು ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ, ನಂಬಿಕೆ ಇಟ್ಟಿದ್ದೀನಿ. ಆದರೆ ಅಷ್ಟು ಜನರಲ್ಲೂ ನಿಜವಾಗ್ಲೂ ನಂಬಿಕೆ ಇಟ್ಟದ್ದು ದೇವರ ಮೇಲೆ ಯಾರು? ಮೋಸೆ ಮತ್ತು ಕೆಲವು ಜನರು, ಯಾರು? ಯೋಶುವ, ಕಾಲೇಬನು ಅಂತ ಸ್ವಲ್ಪ ಜನರು. ಅದಕ್ಕೆ ಕಾರಣ ಏನು? ಅವರ ವಿಶ್ವಾಸ ದೇವರ ಕ್ರಿಯೆಗಳ ಮೇಲೆ ಇದೆ, ದೇವರ ಮೇಲೆ ಇಲ್ಲ. ಆಮೇನ್. ನಮ್ಮ ವಿಶ್ವಾಸ ಯೇಸು ಕ್ರಿಸ್ತುವಿನ ಮೇಲೆ ಇರಬೇಕಾದ್ರೆ ಆ ಕ್ರಿಯೆಗಳು ಒಂದು ವೇಳೆ ನಡೆಯದೇ ಹೋದ್ರೂ ನಮಗೇನಾಗಲ್ಲ? ಬೇಜಾರಾಗೋದಿಲ್ಲ, ಬೇಸರ ಆಗೋದಿಲ್ಲ. ನಾವೇನು ಮಾಡ್ತೀವಿ? ಎಷ್ಟೋ ಸತಿ ದೇವರ ಮೇಲೆ ಬೇಸರ ಮಾಡ್ಕೊಳ್ತೀವಿ. ಏನಂತ? ದೇವರೇ ಏನಕ್ಕಪ್ಪ ಈ ಜೀವನ, ಏನಕ್ಕೋಸ್ಕರ ನಾನು ಬಾಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಏನು ತಾನೇ ಕೆಲಸ ನನಗೆ ಅಂತ. ಯಾಕಿದೆಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಮ್ಮ ವಿಶ್ವಾಸ ಸರಿಯಾಗಿ ಯೇಸು ಕ್ರಿಸ್ತುವಿನ ಮೇಲೆ ಸಂಪೂರ್ಣವಾಗಿ ಕಟ್ಟಿಲ್ಲ. ಫೌಂಡೇಶನ್ ಅಂದರೆ ನಮ್ಮ ಅಸ್ಥಿವಾರದಲ್ಲೇ ಕ್ರ್ಯಾಕ್ಸ್ ಇದ್ದರೆ ಏನಾಗುತ್ತೆ? ಮನೆ ಸರಿಯಾಗಿರಲ್ಲ. ನಾವು ಅವಾಗ ಕೆಳಗಡೆ ಬೀಳ್ತಾ ಇರೋದಕ್ಕೆ ಕಾರಣ ನಮ್ಮ ಅಸ್ಥಿವಾರ ಯೇಸು ಕ್ರಿಸ್ತನ ಮೇಲೆ ಇಲ್ಲ. ಒಂದು ಪ್ರಾಬ್ಲಮ್ ಏನಂದರೆ, ಇದರಲ್ಲಿರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ, ಈ ರೀತಿಯ ಕಟ್ಟಿರಬೇಕಾದ್ರೆ ದೇವರು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಬೀಳಿಸ್ತಾರೆ. ಈ ಬೀಳಿಸುವಂಥ ಕಾಲದಲ್ಲಿ ನಮಗೇನಾಗತ್ತಂದರೆ ದೇವರ ಕೋಪ ನಮ್ಮ ಮೇಲೆ ಇಳಿಯುತ್ತೆ. ದೇವರ ಕೋಪ ಅಂದರೆ ಸಂಪೂರ್ಣವಾಗಿ ಅವರ ಕೋಪ ಅಲ್ಲ. ಸಂಪೂರ್ಣವಾದ ಕೋಪವನ್ನು ನಾವು ಏನು ಮಾಡೋಕ್ಕಾಗಲ್ಲ? ತಡೆಯೋಕ್ಕಾಗಲ್ಲ. ನಮ್ಮನ್ನು ಸರಿಪಡಿಸುವಂಥ ಕೋಪ. ಒಂದು ಅಮ್ಮ ತನ್ನ
ಮಕ್ಕಳ ಮೇಲೆ ತೋರಿಸುವಂಥ ಕೋಪ, ಒಂದು ತಂದೆ ತನ್ನ ಮಕ್ಕಳ ಮೇಲೆ ತೋರಿಸುವಂಥ ಕೋಪ, ಇದನ್ನೇ ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದೇವರು ನಿಮ್ಮನ್ನು ಸರಿಪಡಿಸುವಾಗ, ಶಿಕ್ಷಿಸುವಾಗ ಅಂತ. ದೇವರು ಎಷ್ಟೇ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ, ಇದನ್ನು ನೀವು ಒಂದು ಎಕ್ಸಾಂಪಲಿಂದ ಹೇಳೋಣ, ಎಕ್ಸಾಂಪಲ್ ಒಂದು ತೊಗೊಳ್ಳೋಣ. ಅದಕ್ಕೆ ಮುಂಚೆ ಇದನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. ಯಾವ ವಾಕ್ಯ ಅಂದರೆ, ಒಂದು ನಿಮಿಷ, ಲಾಸ್ಟ್ ವಾಕ್ಯನೋ ಲಾಸ್ಟ್ 2 ವಾಕ್ಯದಲ್ಲಿ ಎಲ್ಲೋ ಒಂದು ಕಡೆ ಇದೆ ರೀ. ಹೀಬ್ರೂಸ್ 12ನೇ ಅಧ್ಯಾಯ ಓಪನ್ ಮಾಡಿ ಹೇಳ್ತೀನಿ. 12ರಲ್ಲಿ 25, 26 ಇಬ್ರಿಯರು 12ನೇ ಅಧ್ಯಾಯ 25 ಮತ್ತು 26. 25, 26. ಹಾಂ. ನೀವು ಮಾತನಾಡುತ್ತಿರುವ ಆತರ ಮಾತನ್ನು ಕೇಳಲಿಲ್ಲವೆಂದು ಹೇಳಬಾರದು. ನೀವು ಮಾತನಾಡುತ್ತಿರುವಂಥವರ ಮಾತನ್ನು ಕೇಳಲಿಲ್ಲ ಅಂತ ಹೇಳಬಾರದು. ಯಾಕಂದರೆ ದೇವರ ಕೃಪೆ ನಮ್ಮ ಜೊತೆ ಮಾತನಾಡುತ್ತೆ. ಆಮೇನ್. ನಿಜವಾಗ್ಲೂ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು ಯಾವುದು? ದೇವರ ಕೃಪೆ. ನಿಮ್ಮ ಜೊತೆ ಒಬ್ಬರು ನಡೆಸಬೇಕಂದ್ರೆ ಏನು ಬೇಕು? ಕೇಳಿಸ್ಕೊಬೇಕು. ದೇವರ ಕೃಪೆ ಇವಾಗ ಒಬ್ಬರು ಕಣ್ಣು ಕಾಣಿಸ್ತಿಲ್ಲ, ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ನಡೆಸ್ಬೇಕಂದ್ರೆ ಏನು ಮಾಡಬೇಕು? ಕೈ ಹಿಡಿದುಕೊಂಡು ಏನು ಬೇಕು? ಸಹಾಯ ಮಾಡಿಸ್ಬೇಕು. ಪೇತ್ರನು ಕೆಳಗಡೆ ನೀರಿನಲ್ಲಿ ಮುಳುಗಬೇಕಾದ್ರೆ ದೇವರು ಏನು ಮಾಡ್ತಾ ಇದ್ದಾರೆ? ಕೈ ಚಾಚಿ ಮೇಲೆ ತೆಗೊಳ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ? ಅವರ ಜೊತೆ ನಡೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ದೋಣಿಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಅವರ ಜೊತೆ ಏನು ಮಾಡ್ತಾ ಇದ್ದಾರೆ? ಮಾತನಾಡಿಕೊಂಡು ನಡೆಯುತ್ತಾ ಇದ್ದಾರೆ. ದೇವರ ನಮ್ಮ ಜೊತೆ ಏನು ಮಾಡ್ತಾರೆ? ಪೇತ್ರನ ಹತ್ರ ಮೊದಲು ಏನು ಹೇಳ್ತಾರೆ? ಯಾಕೆ ಇಷ್ಟು ಅಲ್ಪ ವಿಶ್ವಾಸವಾಗಿದೆಯಾ ಅಂತ, ಯಾಕೆ ಇದು ಮಾಡಿದೆ ಅಂತ ಕೇಳ್ತಾರೆ. ಓಕೆ, ಇವಾಗ ವಾಕ್ಯವನ್ನು ಓದಿ. ಅಲ್ಲಿ ಏನು ಹೇಳ್ತಾರೆ? ದೇವರ ಕೃಪೆ ನಮ್ಮ ಜೊತೆ ಮಾತನಾಡುತ್ತೆ. ಇವಾಗ ಹೇಳಿ. ದೇವರ ನೀವು ಮಾತಾಡುತ್ತಿರುವ ಆತರ ಮಾತನ್ನು ಹೇಳಬಾರದು. ದೇವರು ನಮ್ಮ ಜೊತೆ ಮಾತನಾಡುವುದು ಅವರ ಕೃಪೆ. ಆಮೇನ್. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವರಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ, ಪರಲೋಕದಿಂದ ಮಾತನಾಡುವವರಿಗೆ ನಾವು ಕಿವಿ ಕೊಡುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ಕಂಟಿನ್ಯೂ ಮಾಡಿ, ನಾವು ಹೇಗೆ ತಪ್ಪಿಸಿಕೊಳ್ಳುವುದು? ಇದನ್ನು ನಾವು ಏನು ಮಾಡ್ತೀವಿ ಅಂದರೆ, ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ಭಯ ಇಡುವ ರೀತಿಯಲ್ಲಿ ಮಾತಾಡ್ತಾರೆ. ಏನಂತ? ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ದೇವರು ಏನೋ ಮಾಡಿಬಿಡ್ತಾರೆ, ನಿಮ್ಮನ್ನು ಇದು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ತಾರೆ ಅಂತ. ಆದರೆ ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಓದಬೇಕು. ಯಾಕಂದರೆ ಹೌದು, ನಾವು ಒಂದು ವೇಳೆ ನಾವು ಸಾಯುವವರೆಗೂ ದೇವರು ಹೇಳುವುದನ್ನು ಕೇಳಿಸ್ಕೊಳ್ದೇನೆ ಹೋಗ್ಬಿಟ್ರೆ ಏನಾಗ್ಬಿಡ್ತೀವಿ? ದೇವರು ನಮ್ಮ ಮೇಲೆ ಏನು ಮಾಡ್ತಾರೆ? ನ್ಯಾಯ ತೀರ್ಪು ಕೊಟ್ಟೇ ಕೊಡ್ತಾರೆ. ಎಷ್ಟೋ ಸತಿ ದೇವರು ಹೇಳುವುದು ನಮಗೆ ಕೇಳಿಸ್ಕೊಳ್ತೀವಿ, ಆದರೆ ಅದನ್ನು ಮಾಡುವುದಕ್ಕೆ ಏನಿರಲ್ಲ? ಶಕ್ತಿ ಇರಲ್ಲ ನಮ್ಮಲ್ಲಿ. ಎಷ್ಟೋ ಸತಿ ದೇವರು ಹೇಳಿರ್ತಾರೆ, ಈ ವಿಷಯವನ್ನು ಮಾಡದೇ ಇರೋ, ದೂರ ಬಾ, ಏನು ಮಾಡು ಅಂತ, ಇಲ್ಲಿಂದ ಈ ಜಾಗಕ್ಕೆ ಹೋಗಬೇಡ ಅಂತ ಹೇಳಿರ್ತಾರೆ. ಆದರೆ ಅದನ್ನು ಮೀರಿ ನಾವು ಏನು ಮಾಡ್ತೀವಿ? ಒಂದು ಜಾಗಕ್ಕೆ ಹೋಗ್ತೀವಿ, ಒಂದು ತಪ್ಪನ್ನು ಮಾಡ್ತೀವಿ. ನಮಗೆ ಗೊತ್ತು ಅದು ತಪ್ಪು ಅಂತ, ಆದರೆ ಏನು ಮಾಡೋಕ್ಕಾಗಲ್ಲ? ಸರಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕಾರಣ ಏನು? ನಾವು ನಮ್ಮ ಬಲದಲ್ಲಿ ದೇವರ ನ್ಯಾಯವನ್ನು ತೀರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದೇವರ ವಾಕ್ಯವನ್ನು ಅಂದರೆ ದೇವರು ಹೇಳಿದ್ದಾರೆ, ಅದನ್ನು ನನ್ನ ಬಲದಲ್ಲಿ ನಾನು ಮಾಡ್ತೀನಿ ಅಂತ ಹೇಳುವ ಕಾರಣದಿಂದಾನೇ ನಾವು ಯಾರೂ ದೇವರ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ದೇವರ ಮೇಲೆ ನಮ್ಮ ಬಲವನ್ನು ಹಾಕಿ ನಡೆಯದೇ ಇರುವುದೇ ನಮ್ಮ ಜೀವನದಲ್ಲಿ ನಾವು ಬೀಳ್ತಾ ಇರೋದಕ್ಕೆ ಕಾರಣ. ಆಮೇನ್. ದೇವರು ಪ್ರತಿಯೊಂದು ಸಾರಿನೂ, ನಾನು ಇವತ್ತು ಓದ್ತಾ ಇದ್ದೆ, ದೇವರು ನನ್ನ ಜೊತೆ ಒಂದು ಮಂತಲ್ಲಿ ಏನೆಲ್ಲ ಮಾತಾಡಿದ್ರು, ಈ ಒಂದು ಮಂತಲ್ಲಿ 30 ಡೇಸಲ್ಲಿ ಕರೆಕ್ಟಾಗಿ ಮೇ 15ನೇ ತಾರೀಕಲ್ಲಿ ದೇವರು ನನಗೆ ಒಂದು ವಾಕ್ಯ ಕೊಟ್ಟರು. ಏನಂತ? ನಿನ್ನ ವಿಶ್ವಾಸವನ್ನು ನಾನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಸ್ಟಾರ್ಟಿಂಗಿಂದ ಕಟ್ತೀನಿ ಅಂತ ಒಂದು ವಾಕ್ಯ ಕೊಟ್ಟರು. ನಿನ್ನೆ ನೋಡ್ತಾ ಇದ್ದೀನಿ, ದೇವರು ಹೇಳ್ತಾ ಇದ್ದಾರೆ, ನಿನ್ನೆ ನಾನು ಇನ್ನೇನು ನನಗೆ ದೇವ್ರ ಮೇಲೇ ಇನ್ನೇನು ವಿಶ್ವಾಸ ಇಡೋದು ಅನ್ನುವಂಥ ಸಮಯದಲ್ಲಿ ದೇವರು ಬಂದು ಏನು ಮಾಡ್ತಾ, ಈ ವಿಶ್ವಾಸ ಮುಗೀತು. ನಿನ್ನ ಹಳೆಯ ವಿಶ್ವಾಸ ಏನಾಯಿತು? ಇದರಿಂದ ಮುಗೀತು. ಇನ್ಮೇಲೆ ಇವಾಗ ಯೇಸು ಕ್ರಿಸ್ತನ ಮೇಲೆ ನಿನ್ನ ವಿಶ್ವಾಸವನ್ನು ಕಟ್ತೀನಿ. ಆವಾಗ ನಾನು ದೇವ್ರ ಹತ್ರ ಕೇಳಿದೆ, ದೇವರು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಕಟ್ಟುವುದಂದರೆ ಏನು ಅಂತ. ಆ ರೀತಿ ಕೇಳಬೇಕಾದ್ರೆ ದೇವ್ರು ಏನು ಹೇಳ್ತಾರೆ ಅಂದರೆ, ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ನಡೆಯುವಾಗ ನೀವು ಹಳೆಯ ವಿಷಯಗಳನ್ನು, ಅಂದರೆ ಬೈಬಲಲ್ಲಿ ಇರುವುದು ಮಾತ್ರ ನಿಮಗೆ ವಿಶ್ವಾಸ ಕೊಡುವಂಥದ್ದಾಗಿರಲ್ಲ. ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಮೂಲಕ ಮಾಡುವಂಥ ವಿಷಯಗಳು
ನಿಮಗೆ ದೇವರ ಮೇಲೆ ವಿಶ್ವಾಸ ಕೊಡುತ್ತೆ. ಆಮೇನ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯೇಸು ಕ್ರಿಸ್ತುವಿನ ಮೇಲೆ ವಿಶ್ವಾಸ ಹಾಕುವುದು ಅಂದರೆ, ಅವರ ಮೇಲೆ ವಿಶ್ವಾಸವನ್ನು ಕಟ್ಟುವುದು ಅಂದರೆ, ಬೈಬಲಲ್ಲಿ ಇರುವಂಥ ವಿಷಯಗಳು ಮಾತ್ರ ನಿಮಗೇನು ಮಾಡಲ್ಲ, ದೇವರ ಮೇಲೆ ನಂಬಿಕೆ ಕೊಡೋದಿಲ್ಲ, ವಿಶ್ವಾಸ ಕೊಡುವುದಿಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಮೂಲಕ ಏನೆಲ್ಲ ವಿಷಯಗಳು ಮಾಡ್ತಾರೋ ಅಥವಾ ನಿಮಗೆ ಏನೆಲ್ಲ ವಿಷಯವನ್ನು ಮಾಡ್ತಾರೋ ಅದರಿಂದ ಬರುವಂಥ ವಿಶ್ವಾಸ. ಆಮೇನ್. ಆ ವಿಶ್ವಾಸ ಏನಾಗಲ್ಲ, ಯೇಸು ಕ್ರಿಸ್ತನ ಮೇಲೆ ನಿಮಗೆ ಪರ್ಸ್ನಲ್ ಆಗಿರುವಂಥ ಕಾರಣದಿಂದ ಏನಾಗಲ್ಲ, ಸುಲಭವಾಗಿ ಬಿಟ್ಟು ಹೋಗಲ್ಲ. ಆಮೇನ್. ಆದರೆ ಅದಾಗಬೇಕಂದ್ರೆ ಗಾಡ್ ಟೇಕ್ಸ್ ಯು ಥ್ರೂ ಅ ಸೀಸನ್. ಒಂದು ಸೀಸನ್ಗೆ ಏನು ಹೇಳ್ತೀರಾ, ಒಂದು ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಸಂಪೂರ್ಣವಾಗಿ ನಿಮ್ಮಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಏನು ಮಾಡಬೇಕು, ತೆಗೆದುಹಾಕಬೇಕು. ನಿಮ್ಮಲ್ಲಿರುವಂಥ ಎಲ್ಲ ಕಲ್ಲುಗಳು, ಇವಾಗ ಒಂದು ವಿಷಯವನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಏನಾಗುತ್ತೆ, ಒಂದೊಂದಾಗಿ ಏನು ಮಾಡಬೇಕು, ಹೊಡಿಬೇಕು. ಒಂದು ಕಲ್ಲು ಇನ್ನೊಂದು ಕಲ್ಲು ಮೇಲೆ ಏನಾಗಿರಬಾರ್ದು, ಇರಬಾರ್ದು. ಆವಾಗ ತಾನೇ ನಾನು ಡೆಮಾಲಿಷನ್ ಕೆಲಸ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅರ್ಥ. ಅದನ್ನೇ ದೇವರು ಏನು ಮಾಡ್ತಾರೆ, ನಿಮ್ಮನ್ನು ಈ ಥರ ಕಾಲದಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಿಮಗೆ ದೇವರ ಮೇಲೆ ಇರುವಂಥ ಎಲ್ಲ ವಿಶ್ವಾಸವನ್ನು ಏನು ಮಾಡಿಬಿಡ್ತಾರೆ, ತೆಗೆದು ಬಿಡ್ತಾರೆ ದೇವರು. ಎಷ್ಟು ಕಷ್ಟ ಆಗತ್ತಂದರೆ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹಳೆಯ ಜೀವನವನ್ನೇ ಏನು ಮಾಡ್ತೀರಾ, ಹುಡುಕಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದರೆ ಒಂದು ಈ ಜೀವನ ಇರುತ್ತೆ ಅಥವಾ ಹಳೆಯ ಜೀವನ ಇರುತ್ತೆ. ಆಮೇನ್. ಓಕೆ, ಇದು ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ. ಈ ವಾಕ್ಯವನ್ನು ಮುಗಿಸಿ ಕಂಟಿನ್ಯೂ ಮಾಡಿ. 12, 13, 12 ಕಂಟಿನ್ಯೂ ಮಾಡಿ ಹಂಗೆ. ಅವರ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೂ ಅವರು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾರೆ. ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲ ಪರಲೋಕವನ್ನು ಸಹ ನಡುಗಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ನೆಕ್ಸ್ಟ್ ವರ್ಡ್ ತುಂಬ ಮುಖ್ಯ, ಹೇಳಿ. ಇನ್ನೊಂದು ಸಾರಿ ಎಂಬ ಮಾತನ್ನು ಯೋಚಿಸಿದರೆ, ಇನ್ನೊಂದು ಸಾರಿ ಎಂಬಂತ ಮಾತನ್ನು ಯೋಚಿಸಿದರೆ, ಕದಲಿಸಿರುವ ವಸ್ತುಗಳು ನಿರ್ಮಿತ ಅಂದ್ರೆ ಪರ್ಮನೆಂಟ್ ಆಗಿರುವಂತ ವಿಷಯಗಳಾಗಿದ್ದರೆ ತೆಗೆದು ಹಾಕಲ್ಪಡಬೇಕೆಂದು ಸ್ಪಷ್ಟವಾಗುತ್ತದೆ. ಪರ್ಮನೆಂಟ್ ಆದ ವಿಷಯವಾಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ತೆಗೆದು ಹಾಕಬೇಕು. ಆಗ ಕದಲಿಸೋದಕ್ಕೆ ಸಾಧ್ಯವಿಲ್ಲದಂತ ವಿಷಯ ಏನಾಗಿರುತ್ತೆ, ಸ್ಥಿರವಾಗಿ ನಿಂತಿರುತ್ತೆ. ಆಮೀನ್. ನಮಗೆ ಸ್ಥಿರವಾಗಿ ಎಷ್ಟೇ ಕಷ್ಟ ಬಂದರೂ ಏನೇ ಆದರೂ ಸ್ಥಿರವಾಗಿ ನಿಂತ್ಕೊಬೇಕಾಗಿರುವಂಥ ಜಾಗ ಯಾವುದು, ಯೇಸು ಕ್ರಿಸ್ತು. ಆಮೀನ್. ಯೇಸು ಕ್ರಿಸ್ತುನ ಮೇಲೆ ಇರುವಂಥ ವಿಶ್ವಾಸವೇ ಸರಿಯಾಗಿಲ್ಲದೆ ಹೋದರೆ ಏನಾಗ್ಬಿಡುತ್ತೆ, ಸರಿಯಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಹೋದರೆ ಏನಾಗುತ್ತೆ, ಬಿದ್ದೋಗ್ಬಿಡ್ತೀವಿ. ನಾವು ಬೀಳ್ತಾ ಇರೋದಕ್ಕೆ ಕಾರಣ ನಾವು ಎಷ್ಟೇ ಕ್ರಿಸ್ತುನ ಮೇಲೆ ನಾನು ಕ್ರಿಸ್ತುವನಾಗಿ ಬಾಳ್ತಾ ಇದ್ದೀನಿ, ನಾನು ಕ್ರಿಸ್ಟಿಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಎಷ್ಟೇ ನೀವು ಹೇಳಿದ್ರೂ ನಿಮಗೆ ಸರಿಯಾದ ರೀತಿಯಲ್ಲಿ ನಾವು ಅವಾಗವಾಗ ಬೀಳ್ತಾ ಇರೋದಕ್ಕೆ ಕಾರಣ ಏನು, ನಮ್ಮ ವಿಶ್ವಾಸ, ನಮ್ಮ ಕೃಪೆ. ದೇವರಲ್ಲಿ ನಮ್ಮ ಕೃಪೆ ಇಲ್ಲ. ಆಮೇನ್. ದೇವರ ಕೃಪೆಯಲ್ಲೇ ನಾವು ನಡೀತಾ ಇಲ್ಲ. ನಾವು ದೇವರ ಕೃಪೆಯಲ್ಲಿ ನಡೆಯೋಕ್ಕೆ ಪ್ರಾರಂಭಿಸುವಾಗ ಏನಾಗತ್ತೆ, ನಮ್ಮನ್ನು ದೇವರು ಅವರ ದಾರಿಯಲ್ಲಿ ನಡೆಸ್ತಾರೆ. ಆಮೇನ್. ನಾವು ತಪ್ಪೇ ಮಾಡಲ್ಲ ಅಂತಿಲ್ಲ, ತಪ್ಪು ಮಾಡುವಂಥವರೇ ಮನುಷ್ಯರು. ಆದರೆ ತಪ್ಪನ್ನೇ ಮಾಡ್ತಾ ಇರುವಂಥವ್ರು ದೇವರ ಕೃಪೆಯಲ್ಲಿ ಬಾಳ್ತಾ ಇಲ್ಲ ಅಂತ ಅರ್ಥ. ತಪ್ಪನ್ನೇ ಮಾಡ್ತಾ ಇರೋದಕ್ಕೂ ಯಾವಾಗಲೂ ಒಂದು ಸರಿ ನಮ್ಮನ್ನು ಮೀರಿ ತಪ್ಪು ಮಾಡೋದಕ್ಕೆ ಏನಿದೆ, ವ್ಯತ್ಯಾಸ ಇದೆ. ನಾವು ಒಂದೊಂದು ಸಾರಿನೂ ಒಂದು ತಪ್ಪು ಪಾಪ ಮಾಡಬೇಕಾದ್ರೆ, ಏನೋ ಒಂದು ವಿಷಯದಲ್ಲಿ ತಪ್ಪು ಮಾಡುವ ಯೋಚನೆಯಲ್ಲೂ ಸಹ ತಪ್ಪು ಮಾಡಬೇಕಾದ್ರೆ ನಮ್ಮನ್ನು ಯಾರೋ ಏಮಾರಿಸ್ತಿದ್ದಾರೆ ಅಂತ ಅರ್ಥ. ಒಂದು ನಮ್ಮನ್ನು ನಾವು ಏಮಾರಿಸ್ಕೊಳ್ತಾ ಇದ್ದೀವಿ ಅಥವಾ ಪಿಶಾಚಿ ನಮ್ಮನ್ನು ಏಮಾರಿಸ್ತಾ ಇದ್ದಾನೆ. ಎರಡಲ್ಲಿ ಒಂದಾಗಬೇಕು. ಒಂದು ನಮ್ಮನ್ನು ನಾವು ಏಮಾರಿಸ್ಕೊಳ್ಬೇಕು ಅಥವಾ ಯಾರೋ ನಮ್ಮನ್ನು ಏಮಾರಿಸ್ಬೇಕು. ಏನಕ್ಕೋಸ್ಕರ ವಾಕ್ಯ ಹೇಳಿದೆ ಅಂದರೆ, ನಮ್ಮನ್ನು ಏಮಾರಿಸುವುದಂದರೆ ನಮ್ಮನ್ನೇನು ಮಾಡ್ತೀರಿ, ನಾವು ದೇವರ ವಾಕ್ಯವನ್ನು ಏನು ಮಾಡ್ತೀವಿ, ಮರೆಯೋಕ್ಕೆ ಪ್ರಾರಂಭಿಸ್ತೀವಿ. ದೇವರ ಒಂದು ಸ್ವರ ಇದೆಯಲ್ಲ, ಅದನ್ನೇನು ಮಾಡ್ತೀವಿ, ತಳ್ಳಕ್ಕೆ ಪ್ರಾರಂಭಿಸ್ತೀವಿ. ದೇವರ ಸ್ವರ, ದೇವರು ನಮಗೇನು ಮಾಡ್ತಾರೆ, ನಮ್ಗೆ ಯಾವುದೋ ಒಂದು ವಿಷಯ ಮಾಡಬೇಡ ಅಂತ ಹೇಳುವಂಥ ಸ್ವರವನ್ನು ಏನು ಮಾಡ್ತೀವಿ, ತಳ್ತೀವಲ್ಲ, ಅದು ದೇವರ ಕೃಪೆಯನ್ನು ತಳ್ಳುವುದು. ದೇವರ ಕೃಪೆಯನ್ನು ತಳ್ಳುವುದಂದರೆ ಏನು ದೊಡ್ಡ ವಿಷಯ ಅಲ್ಲ. ದೇವರ ಕೃಪೆಯನ್ನು ತಳ್ಳುವುದಂದರೆ ಏನು, ದೇವರ ಸ್ವರವನ್ನು ತಳ್ಳುವುದು. ಇದಕ್ಕೆ ಯಾವ ವಾಕ್ಯ ಓದಿದ್ವಿ, ದೇವರ ಕೃಪೆ ನಮಗೇನು ಮಾಡ್ತಾ ಇದೆ, ಯೇಸು ಕ್ರಿಸ್ತುವಿನ ಥರ ಬಾಳುವುದಕ್ಕೆ ಶಕ್ತಿ ಕೊಡ್ತಾ ಇದೆ. ಆಮೇನ್. ನಮ್ಮನ್ನು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ, ಇಟ್ ಹೆಲ್ಪ್ಸ್ ಯು ಟು ಸೇ ನೋ ಟು ಅನ್ಗಾಡ್ಲಿನೆಸ್ ಅಂತಾರೆ. ಇಟ್ ಹೆಲ್ಪ್ಸ್ ಯು ಟು ಸೇ ನೋ ಟು ಅನ್ಗಾಡ್ಲಿನೆಸ್ ಅಂದರೆ
ಕೆಟ್ಟದಾದ ಜೀವನಕ್ಕೆ ಬೇಡ ಅಂತ ಹೇಳುವುದಕ್ಕೆ ಶಕ್ತಿ ಕೊಡೋದು ಯಾರಂತೆ? ದೇವರ ಕೃಪೆ. ಆಮೇನ್. ದೇವರ ಕೃಪೆ ಯಾರ ಮೂಲಕ ನಮಗೆ ಸಿಗ್ತಾ ಇದೆ? ಯೇಸು ಕ್ರಿಸ್ತನ ಮೂಲಕ. ಆಮೇನ್. ಇದಕ್ಕೆ ಸುಲಭವಾದ ಎಕ್ಸಾಂಪಲ್ ನಮಗೆ ಯಾರು ಅಂದರೆ ದಾವೀದನು ಎಲ್ಲಿ ಬರ್ತಾರೆ ಅಂದರೆ ಮೊದಲು ಸಾಮ್ಯುಯಲ್, ಫಸ್ಟ್ ಸಾಮ್ಯುಯಲ್ 30 ಇವಾಗ ಸದ್ಯಕ್ಕೆ ಓಪನ್ ಮಾಡಿ ಇಟ್ಕೊಳ್ಳಿ ಸಾಕು. ಮೊದಲನೇ ಸಾಮ್ಯುಯಲನು 30ನೇ ಅಧ್ಯಾಯದಲ್ಲಿ ನೀವು ಮೊದಲನೇ ಸಾಮ್ಯುಯಲ್ 27ರಿಂದ ಓದಬೇಕಾದ್ರೆ ಕೆಲವು ವಿಷಯಗಳ ಕುರಿತಾಗಿ ನಮಗೆ ಅರ್ಥ ಆಗುತ್ತೆ. ಯಾವುದ ಕುರಿತಾಗಿ ಅರ್ಥ ಆಗುತ್ತೆ ಅಂದರೆ, ದಾವೀದನನ್ನು ಸೌಲ್ ಏನು ಮಾಡಿರ್ತಾನೆ, ನಿಮಗೆ ಸೌಲಿನ ಮೇಲೆ ಏನಾಗಿರುತ್ತೆ? ಸೌಲು ದೇವರ ವಿರೋಧವಾಗಿ ಪಾಪ ಮಾಡಿರ್ತಾನೆ. ದೇವರ ದಾಸನು ಸಾಮ್ಯುಯಲ್ ಬರುವವರೆಗೂ ಏನು ಮಾಡಿರಲ್ಲ? ಕಾದಿರುವುದಿಲ್ಲ. ಏನು ಮಾಡ್ತಾನೆ? ಸಮಯ ಆಗ್ಬಿಡ್ತು ಅಂತ ಬಲಿ ತಾನೇ ಕೊಟ್ಬಿಡ್ತಾನೆ. ಅದಕ್ಕೆ ಮುಂಚೆ ಏನಾಗಿರುತ್ತೆ? ಅವನು ಇದಕ್ಕೆ ಮುಂಚೆನೇ ಒಂದು ತಪ್ಪು ಮಾಡಿರ್ತಾನೆ. ಏನು ತಪ್ಪು ಮಾಡಿರ್ತಾನೆ ಅಂದರೆ, ದೇವರು ಹೇಳಿರ್ತಾರೆ ನೀನು ಕೊನೆಯವರೆಗೂ ಏನು ಮಾಡು, ಎಲ್ಲರನ್ನು ಸಾಯಿಸು ಅಂತ ಹೇಳಿರ್ತಾರೆ. ಆವಾಗಲೂ ಸಹ ಏನು ಮಾಡ್ತಾನೆ? ತನ್ನ ಜನರನ್ನು ಮೆಚ್ಚಿಸೋದಕ್ಕೋಸ್ಕರ ಎಲ್ಲರನ್ನು ಸಾಯಿಸಿರೋದಿಲ್ಲ. ಈ ರೀತಿ ಇರಬೇಕಾದ್ರೆ ಸಾಮ್ಯುಯಲ್ ಬಂದು ಕೇಳ್ತಾರೆ, ಯಾಕಪ್ಪ ಈ ರೀತಿ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಸೌಲ್ ಏನು ಹೇಳ್ತಾನೆ? ಏನೇನೋ ಕಾರಣ ಕೊಡ್ತಾನೆ. ಕೊನೆಯಲ್ಲಿ ಏನು ಹೇಳ್ಬಿಡ್ತಾನೆ? ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಆದರೆ ಈ ಜನರ ಮುಂದೆ ನನಗೇನು ಮಾಡಬೇಡಿ, ನಮ್ಮನ್ನು ಅವಮರ್ಯಾದೆ ಮಾಡಬೇಡಿ, ನೀವೇನು ಮಾಡಿ, ನೀವು ಬಂದು ನನ್ನ ಜೊತೆ ದೇವರನ್ನು ಆರಾಧಿಸಿ ಅಂತಾಳೆ. ಸಾಮ್ಯುಯಲ್ಗೆ ಏನು ಮಾಡ್ತಾರೆ? ಸೌಲ್ ಏನು ಮಾಡ್ತಾನೆ? ಸಾಮ್ಯುಯಲ್ಗೆ ಆ ಒಂದು ಬಟ್ಟೆ ಹರಿಯುವ ರೀತಿಯಲ್ಲಿ ಹಿಡ್ಕೊಳ್ತಾನೆ. ಹಿಡಿದು ಏನು ಮಾಡ್ತಾನೆ? ಎಳಿತಾನೆ. ಅವನೇನಕ್ಕೆ ಎಳಿತಾನೆ? ಹೋಗಬೇಡಿ ಅಂತ. ಆವಾಗ ಸಾಮ್ಯುಯಲ್ ಏನಂತ ಹೇಳ್ತಾರೆ? ಯಾವ ರೀತಿ ಈ ಬಟ್ಟೆ ಕಿತ್ತೋಯ್ತೋ ಅದೇ ರೀತಿ ನಿನ್ನ ರಾಜನಿಂದ ಕಿತ್ತಾಕ್ತೀನಿ ಅಂತ. ಓಕೆ, ಇಷ್ಟು ಮುಗೀತು ಸೌಲಿನ ಕುರಿತು. ಅದಾದಮೇಲೆ ಏನಾಗತ್ತೆ? ಸೌಲಿನ ಮೇಲೆ ದೇವರ ಆತ್ಮ ಬಿಟ್ಟು ಹೋಗಿ ಪಿಶಾಚಿ ಆತ್ಮ ಏನು ಮಾಡುತ್ತೆ? ಅವನಲ್ಲೂ ಕ್ರಿಯೆ ಮಾಡೋಕ್ಕೆ ಪ್ರಾರಂಭಿಸುತ್ತೆ. ಅವನಿಗೇನು ಮಾಡುತ್ತೆ? ಟಾರ್ಮೆಂಟ್ ಮಾಡೋಕ್ಕೆ ಪ್ರಾರಂಭಿಸುತ್ತೆ. ಟಾರ್ಮೆಂಟ್ ಅಂದರೆ ಅವನಿಗೆ ತೊಂದರೆ ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಇದನ್ನು ನಾನು ಬೆಳಗ್ಗೆ ಓದಬೇಕಾದ್ರೆ ನನಗೊಂದು ವಿಷಯ ಫ್ಲ್ಯಾಶ್ ಆಯ್ತಂದರೆ ಒಂದು ವಿಷಯ ಅರ್ಥಕ್ಕೆ ಬಂತು. ಟಾರ್ಮೆಂಟ್ ಅನ್ನೋದಕ್ಕೆ ಅರ್ಥ ಒಬ್ಬರಿಗೆ ತನ್ನನ್ನು ಮೀರಿ ತುಂಬ ಕಷ್ಟಪಟ್ಟು ತೊಂದರೆ ಕೊಡೋದು ಟಾರ್ಮೆಂಟ್ ಅಂತ ಅರ್ಥ. ಟಾರ್ಮೆಂಟ್ ಅಂದರೆ ಆಚೆಗಡೆ ಕಷ್ಟ ಕೊಡುವುದಲ್ಲ, ಮನಸ್ಸಿನ ಕಷ್ಟ ಕೊಡುತ್ತಾನಲ್ಲ. ನಿಮ್ಮ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಅಂದರೆ ಕೆಟ್ಟದಾದ ಆಲೋಚನೆಗಳು, ಯೋಚನೆಗಳು ಕೊಡುವುದು ನಿಮ್ಮಿಂದ ಮಾತ್ರ ಬರುವುದಲ್ಲ. ಎಷ್ಟೋ ಜನರಿಗೆ ತಮ್ಮಿಂದ ಕೆಟ್ಟ ಆಲೋಚನೆಗಳು ಬರುತ್ತೆ, ಆದರೆ ಆ ಕೆಟ್ಟ ಆಲೋಚನೆಗಳು ಸಂಪೂರ್ಣವಾಗಿ ಕೊಡುವುದು ಯಾರ ಕೆಲಸ? ಪಿಶಾಚಿ ಕೆಲಸ. ಅವನೇನು ಮಾಡ್ತಾನೆ? ಆತ್ಮ ನಿಮಗೆ ತೊಂದರೆ ಕೊಡೋಕ್ಕೆ ಪ್ರಾರಂಭಿಸುತ್ತೆ. ಎಷ್ಟೋ ಜನರಿಗೆ ಆ ನೆಗೆಟಿವ್ ಟೋನ್ ಇರುತ್ತೆ. ನೆಗೆಟಿವ್ ಟೋನ್ ಅಂದರೆ ತುಂಬ ಒಂಥರ ಏನೇ ವಿಷಯ ನಡೆದ್ರು, ಅಯ್ಯೋ ಅಷ್ಟೇ ಮುಗೀತು, ಅಷ್ಟೇ ಕೆಲಸ, ಇನ್ನೇನಾಯಿತು, ಮುಗೀತು ಅನ್ನುವಂಥ ಜನರಲ್ಲಿ ಏನು ಮಾಡುತ್ತೆ? ಆತ್ಮ ಕ್ರಿಯೆ ಮಾಡ್ತಾ ಇದೆ ಅಂತ ಅರ್ಥ. ಅಂಥ ಆತ್ಮ ಯಾರಲ್ಲಿ ಕ್ರಿಯೆ ಮಾಡ್ತಾ ಇದೆ? ಸೌಲಿನಲ್ಲಿ ಅವನ ಮನಸ್ಸಿನ ರೀತಿಯಲ್ಲಿ ಏನೇನು ಮಾಡ್ತಾ ಇದೆ? ತೊಂದರೆ ಕೊಡ್ತಾ ಇದೆ. ಹಂಗೆ ತೊಂದರೆ ಕೊಡ್ತಾ ಇರಬೇಕಾದರೆ ಅವನಿಗೆ ಆ ಒಂದು ಆತ್ಮ ತೊಂದರೆ ಕೊಡೋದು ಬಿಡಬೇಕು ಅಂತ, ಹಂಗಂದರೆ ಅವನಿಗೆ ಸ್ವಲ್ಪ ಸಮಾಧಾನ ಸಿಗಬೇಕು ಅಂತ ಅಲ್ಲಿರುವಂಥ ಜನರು ಏನು ಹೇಳ್ತಾರೆ ಅಂದರೆ, ಅವನ ರಾಜ್ಯದಲ್ಲಿ ರಾಜನ ಸಂಸ್ಥಾನ ಇರುವಂಥ ಜನರು ಏನು ಹೇಳ್ತಾರೆ ಅಂದರೆ, ಹಾರ್ಪ್ ಅನ್ನುವಂಥ ವೀಣೆಯನ್ನು ಅದನ್ನು ಬಾರಿಸುವಂಥ ಒಬ್ಬನನ್ನು ಏನು ಮಾಡಿ ಕರೆದುಕೊಂಬನ್ನಿ ಅಂತ. ಹಂಗೆ ಕರೆದುಕೊಂಡು ಬರುವಾಗ ದಾವೀದನು ಏನಾಗ್ತಾನೆ? ಸೌಲಿನ ಜೊತೆಯಲ್ಲಿ ಇರ್ತಾನೆ. ಹಂಗಿರಬೇಕಾದ್ರೆ ಇದಾದ ಮೇಲೇ ದಾವೀದನು ಏನು ಮಾಡ್ತಾ ಇದ್ದಾನೆ? ಗೋಲಿಯಾತನ ಸಾಯಿಸುವುದು ಇದೆಲ್ಲ ಯಾವಾಗ ನಡೆಯುತ್ತೆ? ಇದಾದ ಮೇಲೆ ನಡೆಯುತ್ತೆ. ಇಷ್ಟೊತ್ತರಲ್ಲಿ ಏನಾಗಿರುತ್ತೆ ಅಂದರೆ ದಾವೀದನ ಮೇಲೆ ದೇವರ ಅಭಿಷೇಕ ಇಳ್ದಿರುತ್ತೆ. ಆಮೇನ್. ದೇವರವ್ರನ್ನ ಅಭಿಷೇಕ ಮಾಡಿರ್ತಾರೆ. ಯಾರ ಮೂಲಕ? ಸಾಮ್ಯುಯಲನ ಮೂಲಕ. ಓಕೆ, ಇವಾಗ ದಾವೀದನು ಯಾವಾಗೆಲ್ಲ ಈ ಪಿಶಾಚಿ ಸೌಲಿಗೆ ತೊಂದರೆಗೊಳಕ್ಕೆ ಪ್ರಾರಂಭಿಸುತ್ತೋ ಅವಾಗೆಲ್ಲ ದಾವೀದನು ಏನು ಮಾಡ್ತಾ ಇದ್ದ? ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದ. ಅವ್ನು ಮ್ಯೂಸಿಕ್ ಪ್ಲೇ ಮಾಡಬೇಕಾದ್ರೆ ಏನಾಗ್ತಿತ್ತು? ಸೌಲಿಗೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು. ಹಿಂಗೆ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ದಿವಸದಲ್ಲಿ ಏನಾಗುತ್ತೆ? ಗೋಲಿಯಾತನು ಸಾಯಿಸ್ತಾನೆ. ಯಾರು? ದಾವೀದನು ಸಾಯಿಸ್ತಾನೆ. ಅದನ್ನು ಮಾತ್ರ ಅಲ್ಲ, ಬೇರೆ ಎಷ್ಟೋ ಜಾಗಗಳಲ್ಲಿ ಹೋಗಿ ದಾವೀದನು ಏನು ಮಾಡ್ತಾನೆ? ಜಯವನ್ನು ಹೊಂದ್ಕೊಂಡು ಬರ್ತಾನೆ. ಅದನ್ನು ನೋಡಿ ಯಾರಿಗೆ ಹೊಟ್ಟೆ ಕಿಚ್ಚಾಗತ್ತೆ? ಸೌಲಿಗೆ ಹೊಟ್ಟೆ ಕಿಚ್ಚು. ಏನಂತ? ಆ ಜನರು ಏನು ಹೇಳ್ಬಿಡ್ತಾರೆ? ಸೌಲು 1000 ಜನ ಸಾಯಿಸ್ತಾರೆ, ದಾವೀದನು 10,000 ಜನ ಸಾಯಿಸ್ತಾ ಅಂತ. ರಾಜನ್ಗೆ ಏನಾಗುತ್ತೆ? ಓಹ್, ನನ್ನ ಬಗ್ಗೆನೇ ಹಿಂಗೆ ಮಾತಾಡ್ತೀರಾ ಅಂತ ಅವನನ್ನು ಸಾಯಿಸಬೇಕು ಅಂತ ಏನು ಹೇಳ್ತಾನೆ? ನೀನು ಮುಂದೆ ಹೋಗಿ ಅವನ ತಲೆಗಳೆಲ್ಲ ನೀನೇನು ಮಾಡು, ತೊಗೊಂಬ ಅಂತ ಹೇಳ್ತಾನೆ. ಏನಂತ? ನೀನು ತೊಗೊಂಬ ಅಂದರೆ ಅವನಿಗೇನು ಇಷ್ಟ ಅಂದರೆ ಅವನನ್ನು ವಾರಲ್ಲಿ ಸಾಯಿಸಬೇಕು ಅಂತ ಆಸೆ ಪಡ್ತಾ ಇರಬೇಕಾದ್ರೆ ಇದು ಮಾತ್ರ ಅಲ್ಲ, ಇಷ್ಟು ತಿರುಗಿ ಅದಾದಮೇಲೆ ಏನಾಗುತ್ತೆ? ಸೌಲಿನ ಮಗಳನ್ನೇ ಯಾರು ಮದುವೆ ಮಾಡ್ಕೊಳ್ತಾರೆ? ದಾವೀದನು.
ಇದೆಲ್ಲ ಆಗತ್ತೆ. ಇದೆಲ್ಲ ಆಗಿ ಏನಾಗತ್ತೆ ಅಂದರೆ, ಇದಾದಮೇಲೆ ಏನು ಮಾಡ್ತಾನೆ ಅಂದರೆ, ಸೌಲು ಯಾವ ರೀತಿ ಆದರೂ ಅವನನ್ನು ಏನು ಮಾಡಬೇಕು, ಕೊಲೆ ಮಾಡಬೇಕು. ಯಾರನ್ನು? ದಾವೀದನ. ಯೋಚನೆ ಮಾಡಿ, ಇವಾಗ ದಾವೀದನಿಗೆ ಏನಾಗಿತ್ತು ಸಂತೋಷ, ನನಗೆ ಇವಾಗ ಅಭಿಷೇಕ ಆಯಿತು. ಅಭಿಷೇಕ ಆಗಿದ ತಕ್ಷಣ ಇವಾಗ ಏನು ಮಾಡ್ತಾ ಇದ್ದಾರೆ, ಅಭಿಷೇಕ ಆಗಿದ ನೆಕ್ಸ್ಟ್ ಮೂಮೆಂಟು ಸೌಲಿನ ಹತ್ರ ಕೆಳಗಡೆ ಏನು ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೇನಾಗಿರುತ್ತೆ, ಈ ರಾಜನ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ, ಈ ರಾಜ ನನಗೇನು ಮಾಡ್ತಾನೆ, ಏನೆಲ್ಲ ಮಾಡಬೇಕು ಅದೆಲ್ಲ ನನಗೆ ಕಲಿಸಿಕೊಡ್ತಾನೆ, ಏನೆಲ್ಲ ಮಾಡಬೇಕು, ನಾನು ನೆಕ್ಸ್ಟ್ ರಾಜ ಆಗಬೇಕಂದ್ರೆ ಏನೆಲ್ಲ ಹೆಲ್ಪ್ ಬೇಕೋ ಅದೆಲ್ಲ ಯಾರು ಮಾಡ್ತಾರೆ, ನನಗೆ ಸೌಲ್ ಮಾಡಿಕೊಡ್ತಾರೆ. ಯೋಚನೆ ಮಾಡಿ, ಇವಾಗ ಒಬ್ರು ಏನಾಗಬೇಕಂದ್ರೆ, ಯಾವುದು ಯೋಚನೆ ಮಾಡೋಣ, ಸರಿ, ಒಬ್ಬರು ಪಾಸ್ಟರ್ ಆಗಬೇಕು ಅಂತ ಯೋಚನೆ ಮಾಡಿ, ಒಬ್ಬರು ಸೇವಕರಾಗಬೇಕು ಅಂತ ಯೋಚನೆ ಮಾಡಿರಬೇಕಾದ್ರೆ ಅವರ ಮೇಲೆ ಇನ್ನೊಬ್ಬರು ಸೇವಕರು ಇರ್ತಾರೆ. ಆ ಸೇವಕರ ಹತ್ರ ಇವ್ರು ಹೋಗಿ ಏನು ಮಾಡಿರ್ತಾರೆ, ಕೆಳಗಡೆ ಕೆಲಸಕ್ಕೆ ಹೋಗಿ ಸೇರಿರ್ತಾರೆ. ಏನಕ್ಕೋಸ್ಕರ, ಏನೋ ಒಂದು ಕೆಲಸ ಮಾಡಬೇಕು, ಹೆಲ್ಪರಾಗಿ ಸೇರಿರ್ತಾರೆ. ಹಿಂಗಿರಬೇಕಾದ್ರೆ ಇವ್ರಿಗೇನು ಆಸೆ ಆಗಿರುತ್ತೆ, ಆ ಸೇವಕರ ಜೊತೆನೇ ಇದ್ದರೆ ನಾನು ಅದೇ ಥರ ಚೇಂಜ್ ಆಗಿಬಿಡ್ಬೋದು, ನಾನು ಅವ್ರ ಥರ ಏನು ಮಾಡ್ಬೋದು, ಮಾರ್ಪಡ್ಬೋದು. ಅವರೇ ನನಗೇನು ಮಾಡ್ತಾರೆ, ಒಂದು ಸ್ಟೇಜ್ ಕೊಡ್ತಾರೆ, ಅವರೇ ನನ್ನನ್ನು ಏನು ಮಾಡ್ತಾರೆ, ಸರಿಯಾದ ದಾರಿಯಲ್ಲಿ ಕರ್ಕೊಂಬರ್ತಾರೆ, ನನಗೆ ಜ್ಞಾನ ಕೊಡ್ತಾರೆ. ಇದೆಲ್ಲ ಏನಾಗಿರುತ್ತೆ, ದಾವೀದಲ್ಲಿ ಆಸೆ ಆಗಿರುತ್ತೆ. ಅದಕ್ಕೇ ಸೌಲು ಸಾಯಬೇಕಾದ್ರೂ ದಾವೀದ ಏನು ಮಾಡ್ತಾರೆ, ಅಳ್ತಾರೆ. ಯಾಕಂದರೆ ದಾವೀದನು ಸೌಲನ ಒಂದು ತಂದೆ ಥರ ನೋಡಿದ್ರು, ಆದರೆ ಸೌಲು ದಾವೀದನ್ನು ಏನಾಗಿ ನೋಡ್ತಾ ಇದ್ದಾರೆ, ಕೊಲೆಗಾರನಾಗಿ. ಸೊ ಈ ಸೌಲು ಇವಾಗ ಏನು ಮಾಡ್ತಾ ಇದ್ದಾರೆ, ಇವಾಗ ಸೌಲಿಗೆ ಏನಾಗ್ತಾ ಇದೆ, ದಾವೀದನ ಮೇಲೆ ಕೋಪ. ಎಷ್ಟೋ ಸತಿ ಅವನ ಸಾಯಿಸಬೇಕು ಅಂತ ಏನು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ, ಆದರೆ ಸಾಯಿಸೋದಕ್ಕಾಗಲ್ಲ. ದಾವೀದನ ಆಮೇಲೆ ಏನು ಮಾಡ್ತಾನೆ ಅಂದರೆ, ಮೊದಲನೇ ಸಾಮ್ಯಲ್ 27ನೇ ಅಧ್ಯಾಯದಲ್ಲಿ ದಾವೀದನ ಏನು ಮಾಡ್ತಾರೆ ಅಂದರೆ, ಅವನೇನು ಹೇಳ್ತಾನೆ, ನಾನು ಇಲ್ಲೇ ಇದ್ದರೆ ನನ್ನನ್ನು ಏನು ಮಾಡಿಬಿಡ್ತಾರೆ, ಸೌಲ್ ಸಾಯಿಸ್ಬಿಡ್ತಾನೆ ಅಂತ ಆ ಒಂದು ಭಯದಲ್ಲಿ ಏನು ಮಾಡ್ತಾನೆ, ಫಿಲಿಸ್ಟೀನ್ಸ್ ಮಧ್ಯದಲ್ಲಿ ಹೋಗಿ ಬಾಳಕ್ಕೆ ಪ್ರಾರಂಭಿಸ್ತಾನೆ. ಯಾರು? ಸೌಲ್. ಫಿಲಿಸ್ಟೀನ್ಸ್ ಯಾರು? ದೇವ್ರ ವಿರೋಧವಾದವರು ಮಾತ್ರ ಅಲ್ಲ, ದಾವೀದನು ಫಿಲಿಸ್ಟೈನ್ ಜನರ ಗೋಲಿಯಾತನ್ನು ಸಾಯಿಸಿರ್ತಾನೆ. ಅಂಥ ಜನರ ಮಧ್ಯದಲ್ಲಿ ದಾವೀದನು ಹುಚ್ಚು ಹಿಡಿದವನ ರೀತಿಯಲ್ಲಿ ಹೋಗಿ ಮರೆಯಾಗಿ ಬಾಳಬೇಕು ಅಂತ ಜೊಲ್ಲು ಸುರಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ, ದಾವೀದನಲ್ಲಿ ಹೋಗ್ತಾ ಇದ್ದಾನೆ. ಯಾರು ದಾವೀದನು? ಅವರು ವಿರೋಧವಾಗಿ ಎಷ್ಟೋ ಜಗಳ ಆಡಿರ್ತಾನೆ. ಗೋಲಿಯಾತನ್ನೇ ಸಾಯಿಸಿದ್ದು ಯಾರು? ಸಾಯಿಸಿದ್ದು ಮಾತ್ರ ಅಲ್ಲ, ಕಲ್ಲಿಂದ ಹೊಡೆದು ಸಾಯಿಸಿದ್ದು ಮಾತ್ರ ಅಲ್ಲ, ಅವನ ಅವನ ಕತ್ತಿಯನ್ನೇ ತೆಗೆದು ಅವನ ತಲೆಯನ್ನು ಏನು ಮಾಡಿರ್ತಾನೆ, ಕಟ್ ಮಾಡಿರ್ತಾನೆ. ಅಂಥ ಮನುಷ್ಯ ಸೌಲಿಗೆ ಭಯಪಟ್ಟು ಏನು ಮಾಡ್ತಾ ಇದ್ದಾನೆ, ಇವಾಗ ಅವರ ಮಧ್ಯದಲ್ಲೇ ಫಿಲಿಸ್ಟೀನ್ ಜನರ ಮಧ್ಯದಲ್ಲೇ ಹೋಗಿ ಏನಾಗಿ ಮಾಡ್ತಾ ಇದ್ದಾನೆ, ಅವರ ಥರನೇ ಬಾಳಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಎಷ್ಟು ಅವನಲ್ಲಿ ಭಯ ಬಂದು, ಎಷ್ಟು ಅವನ ವಿಶ್ವಾಸ ದೇವರ ಮೇಲಿಲ್ಲದೆ ತನ್ನ ಮೇಲೆ ಇದ್ದಿದ್ದರೆ, ಆ ವಿಶ್ವಾಸವನ್ನು ಮುರಿಸುವುದಕ್ಕೆ ದೇವರು ಏನು ಮಾಡ್ತಾ ಇದ್ದಾರೆ, ಅವನನ್ನು ಫಿಲಿಸ್ಟೀನ್ ಜನರ ಮಧ್ಯದಲ್ಲಿ ಹೋಗೋಕ್ಕೆ ಅಲೌ ಮಾಡ್ತಾ ಇದ್ದಾರೆ. ಆಮೇನ್. ಹಿಂಗೆ ಹೋಗಬೇಕಾದ್ರೆ, ಫಿಲಿಸ್ಟೀನ್ ಜನರ ಮಧ್ಯದಲ್ಲಿ ಹೋಗಬೇಕಾದ್ರೆ ನೀವು ಯೋಚನೆ ಮಾಡಿ ನೋಡಿ, ಯಾರು? ದಾವೀದನು ಸಂಗೀತ ಕೀರ್ತನೆಗಳು ಬರೆಯುವುದು ಅವನ ಅಭ್ಯಾಸವಾಗಿತ್ತು. ಅಂಥ ಮನುಷ್ಯ ಮೊದಲನೇ ಸಾಮ್ಯಲ್ 27ನೇ ಅಧ್ಯಾಯದಿಂದ ಮೊದಲನೇ ಸಾಮ್ಯಲ್ 30ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ 3ನೇ ವಾಕ್ಯದವರೆಗೂ ಒಂದು ಕೀರ್ತನೆಯೂ ಬರೆದಿಲ್ಲ. ಅವನು ಅನ್ಯ ಜನರಲ್ಲಿ ಒಬ್ಬನಾಗಿ ಬಾಳಕ್ಕೆ ಪ್ರಾರಂಭಿಸ್ಬಿಟ್ಟ. ಅನ್ಯ ಜನರಲ್ಲಿ ಒಬ್ಬನಾಗಿ ಮಾತ್ರ ಅಲ್ಲ, ಈ ವಾಸ್ ಅ ಮರ್ಸಿನರಿ ಅಂದರೆ ಕಾಸು ಕೊಟ್ಟರೆ ಕೊಲೆ ಮಾಡುವಂಥ ಜನರು. ಕಾಸು ಕೊಟ್ಟರೆ ಕೊಲೆ ಮಾಡುವಂಥ ಜನರಂದರೆ ಬೇರೆಯವ್ರಿಗೆ ಕೈಕೂಲಿಯಾಗಿ ಕೆಲಸ ಮಾಡುವಂಥವನಾಗಿ ಯಾರು ಮಾರ್ಪಡ್ತಾ ಇದ್ದಾರೆ? ದಾವೀದನ ಅಭಿಷೇಕ ಏನು? ರಾಜನಾಗಬೇಕು ಅಂತ. ಇಸ್ರೇಲ್ ಜನರಿಗೆ ರಾಜನಾಗಬೇಕಾದಂಥ ದಾವೀದನು ಫಿಲಿಸ್ಟೀನ್ ಜನರ ಮಧ್ಯದಲ್ಲಿ ಅವರಿಗೆ ಕೈಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅದು ಅವರ ಮಧ್ಯದಲ್ಲಿ ಬಾಳ್ತಾ ಇಲ್ಲ, ಆಚೆಗಡೆ ಬಾಳ್ತಾ ಇದ್ದಾನೆ. ಯಾರು? ಫಿಲಿಸ್ಟೀನ್ ಜನರ ನಗರದ ಆಚೆಗಡೆ, ಆದರೆ ಅವರ ಕೈ ಕೆಳಗಡೆ ಬಾಳ್ತಾ ಇದ್ದಾನೆ. ಎಲ್ಲ ಏನಕ್ಕೋಸ್ಕರ? ಸೌಲು ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾನೋ ಅಂತ ಭಯ. ಏನೋ ಒಂದು ಭಯ ಒಂದು ಮನುಷ್ಯರಲ್ಲಿ ಇರುವಂಥ ಕಾರಣದಿಂದಾನೇ ಹಳೆ ಜೀವನವನ್ನು ಸಂಪೂರ್ಣವಾಗಿ ಬಿಟ್ಟು ಬರೋಕ್ಕೆ ಆಗದೆ ಬಾಳ್ತಾ ಇರ್ತಾರೆ. ಹಿಂಗೆ ಬಾಳುವಂಥ ಮನುಷ್ಯರನ್ನು ದೇವರೇನು ಮಾಡ್ತಾರೆ ಅಂದರೆ, ಸ್ವಲ್ಪ ಕಾಲಕ್ಕೆ ಹಳೆ ಜೀವನಕ್ಕೆ ಸಂಪೂರ್ಣವಾಗಿ ಬಿಟ್ಬಿಡ್ತಾರೆ. ಅದು ದೇವರು ಅವರ ಮೇಲೆ ತೋರಿಸ್ತಾ ಇರುವಂಥ ಕರುಣೆ. ಕೃಪೆ ಅಲ್ಲ, ಕರುಣೆ ಅನ್ನೋದು ಅವ್ರ ಮೇಲೆ ಪಾವಂ ಪಾಕ್ರಂಗೆ ಆಡೋರು. ಸೊ ದೇವರು ಅವರನ್ನು ಕರುಣೆ ಕೊಡ್ತಾ ಇರಬೇಕಾದ್ರೆ ಏನು ಮಾಡ್ತಾ ಇದ್ದಾರೆ? ದೇವರು ದಾವೀದನ ಮೇಲೆ ತೋರಿಸಿದ ಕರುಣೆ ಏನು?
ದಾವೀದನ ಮೇಲೆ ತೋರಿಸಿದ ಕರುಣೆ ಅವನನ್ನು ಫಿಲಿಸ್ಟೈನ್ ಜನರದಲ್ಲಿ ಮಧ್ಯದಲ್ಲಿ ಬಿಟ್ಬಿಟ್ರು. ಯಾಕೆ ಬಿಟ್ಟರು ದೇವರು ಅವರನ್ನು? ಯಾಕೆ ಬಿಟ್ಟರು ದೇವರು? ನಿಮ್ಮ ತಂದು ಪ್ರಶ್ನೆಗೆ ಹೇಳ್ತಾ ಇದ್ದೀನಿ, ಯಾಕೆ ದಾವೀದನ್ನು ಫಿಲಿಸ್ಟೈನ್ ಜನರ ಮಧ್ಯದಲ್ಲಿ ಹೋಗೋದಕ್ಕೆ ದೇವರು ಬಿಟ್ಟರು? ಯಾಕಂದರೆ ತುಂಬ ಚೆನ್ನಾಗಿ ಯೋಚನೆ ಮಾಡಿ, ಅವನ್ನ ರಾಜ ಆಗಬೇಕು ಅಂತ ಅವಾಗ ತಾನೇ ಅಭಿಷೇಕ ಮಾಡಿದ್ದಾರೆ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಇನ್ನೇನು ಅವ್ನು ರಾಜ ಆಗ್ಬೇಕು ನೆಕ್ಸ್ಟು. ಸೌಲ್ ಆದಮೇಲೆ ಸೌಲೇ ಇವನನ್ನು ಏನು ಮಾಡಿರ್ಬೇಕು? ನ್ಯಾಯವಾಗಿ ನೋಡಿದ್ರೆ ಇವನು ರಾಜನಾಗಿ ಮಾಡಿರಬೇಕು. ಆದರೆ ಸೌಲ್ ಏನು ಮಾಡ್ತಾನೆ? ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ದಾವೀದನ ಏನು ಮಾಡ್ತಾ ಇದ್ದೀನಿ ಇವಾಗ? ಓಡಿ 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 ಓಡೋಕ್ಕಾಗದೆ ಏನು ಮಾಡ್ತಾನೆ? ಫಿಲಿಸ್ಟೀನ್ ಜನರ ಮಧ್ಯದಲ್ಲಿ ಹೋಗಿ ಬಾಳ್ತಾ ಇದ್ದಾನೆ. ಇದನ್ನು ಬರೀ ದಾವೀದನ ಕಥೆ ಅಲ್ಲ, ನಮ್ಮ ಜೀವನದಲ್ಲಿ ನಡೆಯುವಂಥ ವಿಷಯ. ಆಮೇನ್. ದೇವರೇ ಎಕ್ಲಿಷಿಯಾಸ್ ಅಂದರೆ ಪ್ರಸಂಗಿಯಲ್ಲಿ ಇದನ್ನೇ ಸಾಲಮೋನ್ ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ? ದೇವರು ಮಾಡಿರುವಂಥ ವಿಷಯಗಳನ್ನು ತಿರುಗಿ ಮಾಡಿ ಏನು ಮಾಡ್ತಾ ಇದ್ದಾರಂತೆ? ನಮ್ಮನ್ನು ಸರಿಪಡಿಸ್ತಾರಂತೆ. ಮೊದಲೇ ಮಾಡಿರುವಂಥ ವಿಷಯವನ್ನೇ ದೇವರು ಇವಾಗಲೂ ಮಾಡ್ತಾರಂತೆ. ದೇವರು ಹೊಸ ವಿಷಯಗಳನ್ನು ಮಾಡ್ಬೋದು, ಆದರೆ ಮಾಡಿರುವಂಥದ್ದನ್ನು ಏನಕ್ಕೆ ಮಾಡ್ತಾರೆ? ನಮ್ಮನ್ನು ಅವರ ರೀತಿಯಲ್ಲೇ ಮಾರ್ಪಡಿಸಬೇಕು ಅಂತ. ಆಮೇನ್. ಓಕೆ, ಇವಾಗ ಏನಾಗ್ತಾ ಇದೆ? ದಾವೀದನ ಏನಕ್ಕೋಸ್ಕರ ಬಿಟ್ಟರು ದೇವರು? ಅವನಲ್ಲಿರುವಂಥ ಎಲ್ಲ ವಿಷಯಗಳನ್ನ ಏನು ಮಾಡಬೇಕು? ಅವನು ಮುರಿದು ಹಾಕಬೇಕು ಅಂತ. ಡೆಮಾಲಿಷಿಂಗ್ ಪ್ರಾಸೆಸ್ ಅಂತಾರಲ್ಲ. ಇವಾಗ ದೇವರಲ್ಲಿ ನಾವು ವಿಶ್ವಾಸ ಇಡುವುದಕ್ಕೆ ಮೊದಲು ಏನು ಮಾಡಿರ್ತೀವಿ? ದೇವರಲ್ಲಿ ನಾವು ವಿಶ್ವಾಸ ಇಡುವುದಕ್ಕೆ ಮೊದಲು ಏನು ಮಾಡಿರ್ತೀವಿ? ಯಾವುದ್ರ ಮೇಲೂ ವಿಶ್ವಾಸ ಇಟ್ಟಿರ್ತೀವಿ. ಒಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ, ಅಥವಾ ವಿಗ್ರಹಗಳ ಮೇಲೆ ವಿಶ್ವಾಸ ಇಟ್ಟಿರ್ತೀವಿ. ಈ ವಿಶ್ವಾಸ ಅಂದರೆ, ವಿಶ್ವಾಸ ಅನ್ನೋದು ಬರೀ ವಿಶ್ವಾಸ ಅಲ್ಲ. ವಿಶ್ವಾಸ ಅನ್ನುವುದು ಬರೀ ವಿಶ್ವಾಸ ಅಲ್ಲ. ಅಲ್ಲಿ ಇವಾಗ ಒಬ್ಬರಲ್ಲಿ ಆತ್ಮ ಇದೆ ಅಂದರೆ ಒಂದು ಪವಿತ್ರಾತ್ಮ ಇರುತ್ತೆ, ಅಥವಾ ದುಷ್ಟಾತ್ಮ ಇರ್ತಾರೆ. ಒಂದು ಪವಿತ್ರ ಆತ್ಮ ಇರುತ್ತೆ, ಅಥವಾ ದುಷ್ಟಾತ್ಮದ ಕ್ರಿಯೆ ಒಂದು ಮನುಷ್ಯಲ್ಲಿ ನಡೆಯುತ್ತೆ, ಒಬ್ಬರನ್ನು ಇನ್ಫ್ಲುಯೆನ್ಸ್ ಮಾಡೋದು. ಸೊ ಇವಾಗ ಪಿಶಾಚಿಯ ಕಾರ್ಯ ನಡೀತಾ ಇರಬೇಕಾದ್ರೆ ಪಿಶಾಚಿ ಸುಮ್ಮನೆ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಈ ಬಿಲ್ಡ್ ಸ್ಟ್ರಾಂಗ್ ಹೋಲ್ಡ್ಸ್ ಅಂದರೆ ಏನು ಹೇಳ್ತಾರೆ ಅಂದರೆ, ಅಲ್ಲ ಸ್ಟ್ರಾಂಗ್ ಹೋಲ್ಡ್ಸ್ಗೆ ಒಂದು ವಾಕ್ಯ ಇದೆ ಬೈಬಲಲ್ಲಿ. ಭದ್ರಕೋಟೆಗಳು. ಓಕೆ, ಭದ್ರದ ಕೋಟೆಗಳು ಯಾವುದಂದರೆ, ನಮ್ಮನ್ನು ಸುರಕ್ಷಿತವಾಗಿ ಇಡುವುದಕ್ಕೆ ಒಂದು ರಾಜ ಇವಾಗಿದ್ದಾನಂದರೆ ಅವನನ್ನು ತನ್ನನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಏನು ಕಟ್ತಾನೆ? ಫುಲ್ಲಾಗಿ ಬೌಂಡ್ರಿ ಹಾಕಿ ಈ ಕೋಟೆಯನ್ನು ಕಟ್ತಾನೆ. ಈ ಕೋಟೆಗಳಿರುವುದು ಏನಕ್ಕೋಸ್ಕರ? ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ. ಇವಾಗ ದುಷ್ಟಾತ್ಮ ಒಂದು ಮನುಷ್ಯನ ಬಿಟ್ಟು ಹೋದ ಮೇಲೂ ಏನಾಗುತ್ತೆ? ಆ ಕೋಟೆಗಳು ಆ ಜಾಗದಲ್ಲಿರುತ್ತೆ. ಕೋಟೆಗಳನ್ನು ಏನು ಮಾಡಬೇಕು? ಡೆಮಾಲಿಷ್ ಮಾಡಬೇಕು. ಇದನ್ನೇ ಪೌಲು ರೋಮನ್ಸ್ 6ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಯು ಹ್ಯಾವ್ ಟು ಕ್ಯಾಚ್ ಯುವರ್ ಥಾಟ್ಸ್ ಕ್ಯಾಪ್ಟಿವ್ ಅಂತಾರೆ. ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಯೋಚನೆಗಳನ್ನು ಏನು ಮಾಡಬೇಕು? ದೇವರ ವಾಕ್ಯದ ಮೂಲಕ ಹಿಡಿತದಲ್ಲಿ ಇಡಬೇಕು ಅಂತಾರೆ. ಹಿಡಿತದಲ್ಲಿ ಇಡುವುದು ಏನಂದರೆ ಅದನ್ನು ನಿರ್ಮೂಲ ಮಾಡುವುದು. ಆಮೇನ್. ನಮಗೆ ಹಳೇ ಥಾಟ್ ಪ್ಯಾಟರ್ನ್ಸ್, ಹಳೇ ಥಾಟ್ಸ್ ಅಂದರೆ ಹಳೇ ಜೀವನದ ಯೋಚನೆಗಳನ್ನು ಏನು ಮಾಡಬೇಕು? ನಾವು ಸ್ವಲ್ಪವಾಗಿ ಏನು ಮಾಡಬೇಕು? ಮುರಿಬೇಕು, ನಿರ್ಮೂಲ ಮಾಡಬೇಕು. ಆಮೇನ್. ಅದನ್ನು ನಿರ್ಮೂಲ ಮಾಡ್ತಾನೆ ದೇವರು ತನ್ನ ಕೋಟೆಯನ್ನು ಕಟ್ಟೋಕ್ಕೆ, ಅದು ಸಂಪೂರ್ಣವಾಗಿ ನಿರ್ಮೂಲ ಆದಮೇಲೆ ಇನ್ನೊಂದು ಕೋಟೆ ಕಟ್ಟೋಕ್ಕಾಗತ್ತೆ. ಆಮೇನ್. ನನಗೆ ಆ ಕೋಟೆನೂ ಬೇಕು, ಈ ಕೋಟೆನೂ ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ? 2 ಕೋಟೆಗಳನ್ನು ಕಟ್ಟೋಕ್ಕಾಗಲ್ಲ. ದೇವರು ಯಾವತ್ತೂ ಬೇರೆಯವ್ರ ಕೋಟೆಯನ್ನು ತಗೊಳ್ಳಲ್ಲ. ಆಮೇನ್. ದೇವರಿಗೆ ಪಿಶಾಚ ಕೋಟೆಯಲ್ಲಿ ಅವ್ರು ಸುರಕ್ಷಿತವಾಗಿರಬೇಕು ಅಂತ ಆಸೆ ಪಡೋದಿಲ್ಲ. ಒಂದು ರಾಜನಾಗಿದ್ದರೆ ಯಾಕೆ ತಿರುಗಿ ಆ ಕೋಟೆಯನ್ನು ಕಟ್ತಾರೆ? ಯೋಚನೆ ಮಾಡಿ. ಒಂದು ರಾಜ ಇನ್ನೊಂದು ರಾಜನನ್ನು ಸೋಲಿಸ್ಬಿಟ್ಟ, ಮತ್ತು ಯಾಕೆ ಆ ಕೋಟೆಯನ್ನು ತಿರುಗಿ ಕಟ್ತಾರೆ? ಯಾಕಂದರೆ ಹಳೆಯ ರಾಜನಿಗೆ ಏನು ಗೊತ್ತಾಗಿರುತ್ತೆ? ಎಲ್ಲೆಲ್ಲ ಹೊಡೆದ್ರೆ ಆ ಕೋಟೆ ಬೀಳಿಸ್ಬೋದು, ಎಲ್ಲೆಲ್ಲ ಸೀಕ್ರೆಟಾಗಿ ಏನು ಮಾಡಿರ್ತಾರೆ? ಡೋರ್ ಇಟ್ಟಿರ್ತಾರೆ, ಎಲ್ಲೆಲ್ಲ ಏನು ಮಾಡಿದ್ರೆ ಅವನನ್ನು ಬೀಳಿಸ್ಬೋದು ಅಂತ ಯಾರು ಗೊತ್ತಾಗಿರುತ್ತೆ? ಹಳೆಯ ರಾಜನ, ಬಿದ್ದೋದ ರಾಜನ ಗೊತ್ತಾಗಿರುತ್ತೆ. ಅದರಿಂದ ಅವನೇನು ಮಾಡ್ತಾನೆ? ಹಳೇ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಆ ಕಾರಣದಿಂದಾನೇ ದೇವರು ಒಂದು ಮನುಷ್ಯನಲ್ಲಿ ಇರುವಂಥ ಎಲ್ಲ ವಿಷಯಗಳನ್ನು ಏನು ಮಾಡ್ತಾರೆ? ಮೊದಲು ಮುರಿತಾರೆ. ಆಮೇನ್. ಎಲ್ಲ ಆಲೋಚನೆಗಳನ್ನು ಮುರಿಯುತ್ತಾ ಅದು ಸಂಪೂರ್ಣವಾಗಿ ಆದಮೇಲೆ ಅಲ್ಲಿ ಬೆರಿ ಏನಿರುತ್ತೆ? ನೆಲ. ಇದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ? ಬೆರಿ ನೆಲದಲ್ಲಿ ಏನು ಮಾಡ್ತಾರೆ ಅಂತೆ? ಬೀಜ ಬಿತ್ತುವುದು. ನೆಲವನ್ನು ಏನಂತ ಹೇಳ್ತಾರೆ? ನಮ್ಮ ಮನಸ್ಸಾಗಿ ಹೇಳ್ತಾರೆ. ಈ ಮನಸ್ಸಿನಲ್ಲಿ ಎಲ್ಲ ಮುರಿದೋದ ಮೇಲೆ ಏನು ಮಾಡ್ತಾ ಇದ್ದಾರೆ? ದೇವರು ತನ್ನ ಕೋಟೆಯನ್ನು
ಯಾರ ಮೇಲೆ ಅಡಿಪಾಯ ಹಾಕಿ ಕಟ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಮೇಲೆ. ಆಮೇನ್. ಈ ಒಂದು ಕಟ್ಟುವ ಕಾಲವನ್ನೇ, ಇದನ್ನು ನಿರ್ಮೂಲ ಮಾಡುವಂಥ ಕಾಲದಲ್ಲೇ ದೇವರು ಏನು ಮಾಡ್ತಾರೆ? ಆ ಹಳೆ ಜೀವನದಲ್ಲಿ ಸ್ವಲ್ಪ ಬಿಡ್ತಾರೆ. ಯಾಕಂದರೆ ಇರುವಂಥ ಸ್ವಲ್ಪ ವಿಶ್ವಾಸವೂ ಸಹ ಏನಾಗಬೇಕು? ಮುರಿದೋಗ್ಬೇಕು. ಮೊದಲು ಒಂದು ವಿಷಯ ಮುರಿಯದೆ ಹೋದರೆ ಅದನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್, ಸುಲಭವಾದ ಎಕ್ಸಾಂಪಲ್ ಏನಂದರೆ, ಇವಾಗ ಜಿಮ್ಮಿಗೆ ಹೋಗ್ತಾರಲ್ಲ, ಜಿಮ್ಮಿಗೆ ಹೋಗೋರಿಗೆ ಏನು ಹೇಳ್ತಾರೆ ಅಂದರೆ, ಆ ಮಸಲ್ಸ್ ಇದೆಯಲ್ಲ, ಈ ಮಸಲ್ ಮೊದಲು ಕಿತ್ತೋಗಿಲ್ಲ ಅಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ಆ ಮಸಲ್ ಏನಾಗುತ್ತೆ? ಟೇರ್ ಆಗುತ್ತೆ. ಆ ಚಿಕ್ಕ ಚಿಕ್ಕ ಟೇರ್ ಆಗಿಲ್ಲ ಅಂದರೆ ಮಸಲ್ ಏನಾಗಲ್ಲ? ಬೆಳೆಯಲ್ಲ. ಮಸಲ್ ಬೆಳಿಬೇಕಂದ್ರೆ ಅಂದರೆ ನಮಗೆ ಒಂದು ಸೈಜ್ ಬರಬೇಕಂದ್ರೆ ಏನು ಬೇಕು? ಮೊದಲು ಸ್ವಲ್ಪ ಸ್ವಲ್ಪವಾಗಿ ಏನಾಗಬೇಕು? ಗಾಯ ಆಗಬೇಕು. ಆ ಗಾಯ ಅಂದರೆ ಮುರಿದೋಗ್ಬೇಕು. ಮುರಿಯದೆ ಹೋದರೆ ಏನಾಗಲ್ಲ? ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ದೇವರು ಅದಕ್ಕೋಸ್ಕರ ಏನು ಮಾಡ್ತಾರೆ? ಪ್ರತಿಯೊಂದು ಸಾರಿನೂ ಎಕ್ಸಸೈಸ್ ಮಾಡಬೇಕಾದ್ರೆ ಅದ್ರಲ್ಲಿ ನಮಗೆ ಆಸೆ ಏನಾಗಿರಬೇಕು? ಮಸಲ್ ಮುರಿಬೇಕು, ಟಯರ್ಡ್ ಆಗಬೇಕು ಅಂತ. ನಮಗೆ ಆ ಒಂದು ಟಯರ್ಡ್ ಆಗಿಲ್ಲ ನಮ್ಮ ಜೀವನದಲ್ಲಿ ಅಂದರೆ ಏನು ಮಾಡೋಕ್ಕಾಗಲ್ಲ? ಬೆಳೆಯೋದಕ್ಕೆ ಆಗಲ್ಲ. ಮೊದಲು ಮುರಿಬೇಕು. ದೇವರು ಆ ಕೋಟೆಗಳನ್ನು ಮುರಿಬೇಕು. ಕೋಟೆಯನ್ನು ಮುರಿದ ಮೇಲೆ ಏನು ಮಾಡ್ತಾರೆ? ತನ್ನ ಕೋಟೆಯನ್ನು ಕಟ್ತಾರೆ. ಆಮೇನ್. ಆ ಕೋಟೆಯನ್ನು ಕಟ್ಟುವಂಥ ಕಾಲದಲ್ಲಿ ಇರುವಾಗ ನಮಗೆ ದೇವರ ಮೇಲೆ ಇರುವಂಥ ಎಲ್ಲ ಆಸೆ, ಎಲ್ಲ ಪ್ರೀತಿ, ಎಲ್ಲ ವಿಷಯಗಳು ಏನಾಗ್ಬಿಡುತ್ತೆ? ಮುರಿದೋಗುತ್ತೆ. ಮೊದಲು ಮುರಿತಾರೆ. ಆಮೇನ್. ನಮಗೆ ಎಷ್ಟೋ ಜನರಿಗೆ ಮುರಿದೋಗಿರುತ್ತೆ. ಇವಾಗ ಎಲ್ಲ ವಿಷಯಗಳು ಏನಾಗಿರುತ್ತೆ? ದೇವ್ರ ಮೇಲೆ ಇರುವಂಥ ಆಸೆ ಇರಲಿ, ಆಕಾಂಕ್ಷೆ ಇರಲಿ, ಎಲ್ಲವೂ ಏನಾಗಿರುತ್ತೆ? ಮುರಿದೋಗಿರುತ್ತೆ. ನಮ್ಮ ಹಳೆಯ ಜೀವನವನ್ನೇ ನಾವು ಏನು ಮಾಡಿರ್ತೀವಿ? ಅಲ್ಲಿ ಆದರೂ ನನಗೆ ಕಂಫರ್ಟಬಲ್ ಆಗಿತ್ತು, ನೆಮ್ಮದಿ ಇತ್ತು. ಇವಾಗ ನಾನು ದೇವರನ್ನು ತಿಳಿದುಕೊಂಡು ನನಗೇನಾಗಿಲ್ಲ? ನೆಮ್ಮದಿನೂ ಸಹ ನಾನು ಕಳ್ಕೊಂಡೆ. ಈ ಪ್ರಾರ್ಥನೆ ನಾನು ಬೇರೆಯವ್ರಿಗೆ ಮಾಡಿದ್ರು ಅಂತ ಹೇಳ್ತಾಯಿಲ್ಲ, ನಾನು ಮಾಡಿದಂಥ ಪ್ರಾರ್ಥನೆ. ನನ್ನ ಹಳೆ ಜೀವನದಲ್ಲಾದರೂ ಸ್ವಲ್ಪವಾದರೂ ಸಮಾಧಾನವಾಗಿದ್ದೆ. ಈ ಸಮಾಧಾನವೂ ಸಹ ನನ್ನನ್ನು ಬಿಟ್ಟು ಹೋಗ್ಬಿಡ್ತಲ್ಲ. ದೇವರೇ, ಯಾಕೆ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡಿ. ಅನುದಿನವೂ ಪ್ರಾರ್ಥನೆ ಮಾಡ್ತೀವಿ, ಅನುದಿನವೂ ಬೈಬಲ್ ನನ್ನ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿ ನೋಡಿ. ದೇವರಿಗೆ ಭಯಪಡಬೇಕು ಅಂತ ಆಸೆ ಆದರೂ ಪಡ್ತೀವಿ. ಅನುದಿನವೂ 2 ಸತಿ ಏನು ಮಾಡ್ತೀನಿ? ಹಿಂಗೂ ಕಷ್ಟಪಟ್ಟಾದರೂ ನಮ್ಗೆ ಇಷ್ಟ ಆಗಿಲ್ಲ ಅಂದರೂ ಆ ಸಮಯದಲ್ಲಿ ಏನು ಮಾಡ್ತೀವಿ? ಬೈಬಲ್ ಎತ್ತು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ಮಾಡಿದ ಮೇಲೇನೂ ಜೀವನದಲ್ಲಿ ಇಷ್ಟು ಬೇಸರ ಆಗ್ತಾ ಇದೆ ಅಂದರೆ ಒಂದು ಮನುಷ್ಯನಲ್ಲಿ ಎಷ್ಟು ನೋವಾಗತ್ತೆ. ನಾನೆಲ್ಲ ಮಾಡ್ತಾ ಇದ್ದೀನಲ್ಲ ದೇವರೇ, ಯಾಕೆ ನನಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ನಾನು ಬೇರೆ ಏನಕ್ಕೋಸ್ಕರ ಅಳ್ದಿಲ್ಲ. ದೇವರೇ, ಯಾಕೆ ಮಾತಾಡ್ತಾ ಇಲ್ಲ ನನ್ನ ಜೊತೆ? ಅಷ್ಟೇ ನನ್ನ ಪ್ರಶ್ನೆ. ಸಂಡೇ ಒಂದು ಏನು ಮಾಡ್ತಾ ಇದ್ದೀನಿ? ಪ್ರೀಚ್ ಮಾಡ್ತಾ ಇದ್ದೀನಿ. ಮಂಡೇಯಿಂದ ಸ್ಯಾಟರ್ಡೇವರೆಗೂ ದೇವ್ರ ಹತ್ರ ಹೋಗಿ ಏನು ಮಾಡ್ತಾ ಇದ್ದೀನಿ? ಅಳ್ತಾ ಇದ್ದೀನಿ, ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಯಾರ್ಯಾರ ಜೊತೆನೋ ಕನಸಲ್ಲಿ ಮಾತಾಡ್ತೀರಾ, ಇದಲ್ಲಿ ಮಾತಾಡ್ತೀರಾ, ವಾಕ್ಯದಲ್ಲಿ ಮಾತಾಡ್ತೀರಾ, ನನ್ನ ಜೊತೆ ಯಾಕೆ ಪ್ರಶ್ನೆ ಏನು? ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಇವಾಗ ಒಂದು ವಿಷಯವನ್ನು ಮುರಿತಾ ಇರಬೇಕಾದ್ರೆ ಆ ಜಾಗದಲ್ಲಿ ಹೋಗಿ ಮಾತಾಡ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ? ಸರಿಯಾಗಿ ಆ ವಿಷಯವನ್ನು ಮುರಿಯೋಕ್ಕಾಗಲ್ಲ. ಎಕ್ಸಸೈಸ್ ಮಾಡ್ತಾ ಇರಬೇಕಾದ್ರೂ ಒಬ್ರು ಬಂದು ಮಾತಾಡಿದ್ರೆ ನಾನು ಎಕ್ಸಸೈಸಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ, ಅಥವಾ ಮಾತು ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಇದನ್ನು ಮಾಡಬೇಕಾದ್ರೆ ದೇವರು ಮಾತಾಡೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ದೇವರು ಮಾತನಾಡುವುದನ್ನು ಸ್ಟಾಪ್ ಮಾಡ್ತಾರೆ. ನಿನ್ನೆ ನೈಟು ದೇವರು ಏನು ಮಾಡಿದ್ರೆ ಅಂದರೆ, ಓಕೆ ನಾನು ದೇವ್ರ ಹತ್ರ ಬಂದೆ, ದೇವರೇ ಯಾಕಪ್ಪ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳ್ಬೇಕಾದ್ರೆ ಎಲ್ಲ ಮುಗೀತಪ್ಪ, ಇನ್ಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇನ್ಮೇಲೆ ಮಾತಾಡ್ತೀನಿ ಅಂತ. ಬೆಳಗ್ಗೆ ಎದ್ದೊಳ್ತಾ ಇದ್ದೀನಿ. ಬೆಳಗ್ಗೆ ಅವ್ರು ಮಾತನಾಡೋಕ್ಕೆ ಪ್ರಾರಂಭಿಸಿದವರು ನಾನು ಪ್ರೀಚ್ ಮಾಡುವವರೆಗೂ ಮಾತನಾಡೋದನ್ನು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾರೆ. ಇವಾಗ ಯೋಚನೆ ಮಾಡಿ, 1 ಮಂತಿಂದ ಮನುಷ್ಯ ಮಾತಾಡೇ ಇಲ್ಲ, ಸಡನ್ನಾಗಿ ದೇವರು ಬಂದು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದರೆ ಏನು ತಾನೇ ಯೋಚನೆ ಆಗುತ್ತೆ? ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಅಥವಾ ನಿಜವಾಗ್ಲೂ ಮಾತಾಡ್ತಾ ಇದ್ದಾರಾ ಅಂತ ಏನಾಗುತ್ತೆ? ನಮ್ಮಲ್ಲೇ ಒಂದು ಪ್ರಶ್ನೆ ಬರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಸೆಕೆಂಡ್ರಿ. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗ ಫಸ್ಟ್ ಸಾಮ್ಯಲ್ 27 ಈ ರೀತಿ ಹೋಗ್ತಾ ಇದ್ದಾರೆ. ಯಾರು? ದಾವಿದನು ಹೋಗ್ತಾ ಇದ್ದಾರೆ. ದಾವಿದನು ಹೋಗಿ ಈ ರೀತಿ ಕಷ್ಟಪಡ್ತಾ ಇರಬೇಕಾದ್ರೆ ಅಲ್ಲೇನು ನಡೀತಾ ಇದೆ? ಅವನು ಅವರ ಜನರಾಗೆ ಮಾರ್ಪಡ್ಬಿಡ್ತಾನೆ. ನನ್ನ ಗುಣಗಳು ಇವಾಗ ಏನಾಗುತ್ತೆ? ಆ ಗುಣ ಅಲ್ಲ, ಅಷ್ಟೂ ಏನು ಮಾಡುತ್ತೆ? ಹಳೆಯ ಗುಣಗಳು ನಮಗೆ ಕರೆಯೋಕ್ಕೆ ಪ್ರಾರಂಭಿಸುತ್ತೆ. ಮೊದಲು ಇದ್ದಿದ್ದಕ್ಕಿಂತ ಏನಾಗಿರ್ತೀವಿ? ಆ ಹಳೆಯ ಗುಣದಲ್ಲಿ ಇನ್ನೂ ಹೆಚ್ಚಾಗಿ ವರ್ಸ್ ಆಗಿರುತ್ತೆ. ನಮ್ಮಲ್ಲಿರುವಂಥ ಪ್ರಶ್ನೆಗಳಿರಲಿ, ನಮ್ಮ ಯೋಚನೆ ಮಾಡಿ. ಇವಾಗ ನೀವು ಲೋನ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋಣ. ಲೋನ್ ಪ್ರಾಬ್ಲಮ್ ಇದೆ, ಸಡನ್ನಾಗಿ ಇವಾಗ ಇಷ್ಟು ವರ್ಷದಲ್ಲಿ ಏನಾಗಿರುತ್ತೆ? ಏನು ಸಡನ್ನಾಗಿ 1 ಮಂತಲ್ಲಿ ಒಂದು ಸತಿ ಲೋನ್ ತೊಗೊಳ್ತೀವಿ, ಏನೋ ಒಂದು ಕಟ್ಬಿಡ್ತೀವಿ, ಹೆಂಗೋ ಒಂದು ಅಡ್ಜಸ್ಟ್ ಆಗಿಬಿಡುತ್ತೆ. ಸಡನ್ನಾಗಿ 1 ಮಂತಲ್ಲಿ ಏನಾಯಿತು? ಬರೀ ಲೋನ್ ತೊಗೊಳ್ಳೋ ಥರ ಆಗ್ಬಿಡ್ತು. ಸಡನ್ನಾಗಿ ಏನಾಯಿತು? ಸಂಪೂರ್ಣವಾಗಿ ಬರೀ ಲೋನ್ ಅಂತ
ಮೊದಲಾದರೂ ದೇವರೇ ಸ್ವಲ್ಪ ಒಂದು ಸತಿ ಒಂದು ಮಂತಲ್ಲಿ ಒಂದು ಸತಿ ತೊಗೊಳ್ತೆ, ಇವಾಗ ನೋಡಿದ್ರೆ ಏನಪ್ಪ ಒಂದು ಮಂತ್ಗೆ 15 ಸತಿ ಲೋನ್ ತೊಗೊಳ್ಳೋ ಥರ ಆಗ್ಬಿಡ್ತಲ್ಲ. ಅದನ್ನೇ ಏನು ಮಾಡ್ತಾ ಇದ್ದಾರೆ, ಅದೇನಂದರೆ ನಮ್ಮನ್ನು ಮುರಿತಾ ಇದ್ದಾರೆ ಅಂತ ಅರ್ಥ ದೇವರು. ಆಮೇನ್, ಈಸ್ ಬ್ರೇಕಿಂಗ್ ಡೌನ್ ಅವರ್ ಥಾಟ್ಸ್. ನಮ್ಮಲ್ಲಿರುವಂಥ ಜ್ಞಾನವನ್ನು ಏನು ಮಾಡ್ತಾ ಇದ್ದಾರೆ, ಮೂರ್ಖತನವಾಗಿ ಏನು ಮಾಡ್ತಾ ಇದ್ದಾರೆ, ಮುರಿದು ಅವರ ವಿಸ್ಡಮ್ಗೆ ಏನು ಹೇಳ್ತೀನಿ, ಅವರ ಜ್ಞಾನವನ್ನು ನಮಗೆ ಕೊಡ್ತಾರೆ. ನಮ್ಮ ಜ್ಞಾನವನ್ನು ತೆಗೆದುಹಾಕಿ ಅವರ ಜ್ಞಾನವನ್ನು ಕೊಡೋಕ್ಕೆ ಪ್ರಾರಂಭಿಸ್ತಾರೆ. ಆಮೇನ್. ಓಕೆ, ಸೊ ಇವಾಗ 27, 28ರಲ್ಲಿ ಇದನ್ನೇ ಆಗ್ತಾ ಇರತ್ತೆ. 28ರಲ್ಲಿ 29ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಏನಾಗತ್ತಂದರೆ, ಫಿಲಿಸ್ಟೀನ್ ಜನರು ಇಸ್ರೇಲ್ ಜನರಿಗೆ ವಿರೋಧವಾಗಿ ವಾರ್ ಮಾಡೋಕ್ಕೆ ಹೋಗ್ತಾರೆ. ನೀವು ಇದನ್ನ ಮನೇಲಿ ಹೋಗಿ ಓದಿ. 29ರಲ್ಲಿ ಅವರು ಜಗಳ ಆಡೋಕ್ಕೆ ಹೋಗ್ತಾ ಇದ್ದಾರೆ. 1ನೇ ಸಾಮ್ಯಲ್ 29ರಲ್ಲಿ ಹಂಗೆ ಜಗಳ ಆಡೋಕ್ಕೆ ಹೋಗಬೇಕಾದ್ರೆ ದಾವಿದನು ಏನು ಮಾಡ್ತಾರೆ ಅಂದರೆ, ದಾವಿದನು ಇಸ್ರೇಲಿಗೆ ರಾಜನಾಗಬೇಕಾದ ದಾವಿದನು ಫಿಲಿಸ್ಟೀನ್ ಜನರ ಹತ್ರ ಹೋಗಿ ಕೇಳ್ತಾನೆ, ನಾನು ಇಷ್ಟು ನಿಮಗೆ ವಿಶ್ವಾಸವಾಗಿದ್ದೀನಲ್ಲ, ನೀವೇನು ಮಾಡಿ ನನಗೆ, ನಾನು ನಿಮ್ಮ ಜೊತೆ ಜಗಳ ಆಡೋಕ್ಕೆ ಬರ್ತೀನಿ. ಯಾರ ವಿರೋಧವಾಗಿ? ತನ್ನ ಸ್ವಂತ ಜನರ ವಿರೋಧವಾಗಿ. ಯಾರು ಹೋಗ್ತಾ ಇದ್ದಾರೆ? ದಾವಿದನ ಎದ್ದು ಹೋಗ್ತಾರೆ. ದಾವಿದನ ಈ ರೀತಿ ಹೋಗ್ತಾ ಇರಬೇಕಾದ್ರೆ ತನ್ನ ಸ್ವಂತ ಜನರ ವಿರೋಧವಾಗಿ ಹೋಗ್ತಾ ಇದ್ದಾರೆ. ಹಿಂಗೆ ಹೋಗಬೇಕಾದ್ರೆ ಹೋಗೋಕ್ಕೆ ಹೋಗಿ ಕೇಳ್ತಾರೆ. ಅವಾಗ ಫಿಲಿಸ್ಟೀನ್ ಜನರು ಏನು ಮಾಡಿಬಿಡ್ತಾರೆ ಅಂದರೆ, ಏನೇ ಆದರೂ ನೀನು ಅವನ ಜನರೇ ಅಪ್ಪ. ಅವ್ರು ಏನು ಮಾಡ್ತಾ ಇದ್ದಾರೆ, ಫಿಲಿಸ್ಟೀನ್ ಜನರ ಜೊತೆ ನಾನು ಒಂದಾಗಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದಾರೆ? ದಾವಿದು. ಆದರೆ ದಾವಿದನಿಗೆ ಈ ಫಿಲಿಸ್ಟೀನ್ ಜನರು ಏನು ಹೇಳ್ತಾರೆ, ನೀನು ಏನೇ ಇದ್ರು ಆ ರಾಜರು, ಒಂದಿಷ್ಟು ಜನರು ರಾಜರು ಸೇರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾದ್ರೆ ದಾವಿದನನ್ನು ನೋಡಿ ಆ ರಾಜರು ಏನು ಹೇಳ್ತಾರೆ, ಏನೇ ಇದ್ದರೂ ಇವನು ಅವರ ಜನ. ನೀವು ದೇವರನ್ನು ಬಿಟ್ಟು ಹೋದ್ರೂ ಲೋಕದಲ್ಲಿರೋರು ನೀವು ದೇವರ ಮನುಷ್ಯರಲ್ಲ ಅಂತ ಹೇಳುವುದನ್ನು ಏನು ಮಾಡಲ್ಲ, ಬಿಡೋದಿಲ್ಲ. ನೀವು ದೇವರನ್ನು ಬಿಟ್ಟು ಹೋಗ್ಬೋದು, ಆದರೆ ದೇವರು ನಿಮ್ಮ ಗುಣವನ್ನು ಬಿಟ್ಟು ಹೋಗೋಕ್ಕೆ ಆಗಲ್ಲ. ಆಮೇನ್. ನಿಜವಾಗ್ಲೂ ಒಬ್ಬರು ರಕ್ಷಣೆ ಹೊಂದಿದ್ದಾರೆ ಅಂದರೆ ಎಷ್ಟೇ ಕಷ್ಟ ಬಂದ್ರೂ ಅವರು ದೇವರನ್ನು ಮರೆತ್ರೂ ದೇವರು ಅವರನ್ನು ಏನು ಮಾಡಲ್ಲ, ಮರೆಯಲ್ಲ. ಆಮೇನ್. ಅವರು ದೇವರನ್ನು ಬಿಟ್ಟು ಎಷ್ಟೇ ದೂರ ಓಡಿದ್ರೂ ಅವರಲ್ಲಿರುವಂಥ ಅಷ್ಟರಲ್ಲಿ ದೇವರು ಏನೆಲ್ಲ ಚೇಂಜ್ ಮಾಡಿರ್ತಾರೋ ಆ ಗುಣ ಎಲ್ಲ ಏನಾಗಿರುತ್ತೆ, ಹಂಗೆ ನೆಲೆಯಾಗಿರುತ್ತೆ. ಆಮೇನ್. ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಏನಂದರೆ, ನನಗೆ ಕನಸು ಬರಲ್ಲ, ಆದರೆ ಬೇರೆಯವ್ರ ಕನಸು ಹೇಳ್ಬೇಕಾದ್ರೆ ಅರ್ಥ ಹೇಳ್ಬೋದು. ಏನಂದರೆ, ಇವಾಗ ಎಷ್ಟೋ ಸತಿ ಏನಾಗಿರುತ್ತೆ ಅಂದರೆ, ಅಮ್ಮನೂ ಒಂದು ಕನಸು ಹೇಳ್ತಾರೆ, ಕನಸಿಗೆ ಅವ್ರಿಗೇನಾಗಿರಲ್ಲ, ಅರ್ಥ ಗೊತ್ತಾಗಿರಲ್ಲ. ಅಥವಾ ಇನ್ನೊಂದು ಫ್ರೆಂಡು ಇದ್ದಾರೆ, ಅವರು ಬಂದು ನನ್ನ ಹತ್ರ ಏನು ಹೇಳ್ತಾರೆ, ಕನಸು ಬಂದಿದೆ ಅಂತ. ಅವರು ಕ್ರಿಶ್ಚಿಯನ್ ಆಗಿರೋ ಅವ್ರು ಈ ರೀತಿ ಕನಸು ಬಂದಿದೆ, ಇದಕ್ಕೇನು ಅರ್ಥ ಅಂತ. ಅವರಿಗೆ ಗೊತ್ತಿಲ್ಲದೆ ಇರುವಂಥ ಅರ್ಥವನ್ನು ಯಾರಿಗೆ ದೇವ್ರು ತಿಳಿಸ್ತಾ ಇದ್ದಾರೆ, ನಮಗೆ ತಿಳಿಸ್ತಾ ಇದ್ದಾರೆ. ಅದೇನಕ್ಕೋಸ್ಕರ ಹೇಳಿದೆ ಅಂದರೆ, ಇದು ಯಾವಾಗ ತಿಳಿಸ್ತಾ ಇದ್ದಾರೆ ಅಂದರೆ, ಸರಿ ನಾನು ದೇವರ ಹತ್ರ ಇರಬೇಕಾದ್ರೆ ಈ ವಿಷಯಗಳನ್ನು ತಿಳಿಸಿದ್ರೆ ಒಂದು ನ್ಯಾಯ ಇದೆ. ನಾನು ದೇವರ ಜೊತೆನೇ ಮಾತನಾಡಿಲ್ಲ 2 ದಿವಸದಿಂದ, ಏನು ಮಾಡ್ತಾ ಇದ್ದೀನಿ, ಪ್ರಾರ್ಥನೆನೇ ಸರಿಯಾಗಿ ಮಾಡಿಲ್ಲ 1 ದಿವಸದಿಂದ. ಹಂಗಿರಬೇಕಾದ್ರೆ ಸಡನ್ನಾಗಿ ಕಾಲ್ ಮಾಡಿ ಈ ರೀತಿ ಕನಸು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕನಸಿನ ಅರ್ಥ ದೇವ್ರು ಏನು ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕರ್ಥ ಏನಂದರೆ, ನಾವು ದೇವರನ್ನು ಬಿಟ್ಟು ಹೋದ್ರೂ ನಮ್ಮನ್ನು ಬಿಟ್ಟು ದೇವರು ಹೋಗಲ್ಲ. ಆಮೇನ್. ಅವರು ಕೊಟ್ಟಿರುವಂಥ ವರಗಳಾಗಲಿ, ಅವರು ಕೊಟ್ಟಿರುವಂಥ ವಿಶ್ವಾಸವಾಗಲಿ, ಅವರು ಕೊಟ್ಟಿರುವಂಥ ಯಾವುದೇ ವಿಷಯವನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗಲ್ಲ. ನೀವೂ ಸಹ ಅದನ್ನು ಏನು ಮಾಡೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗಲ್ಲ. ಆಮೇನ್. ಇವಾಗ 29ರಲ್ಲಿ ಏನು ಮಾಡ್ತಾ ಇದ್ದಾರೆ, ಇವರನ್ನು, ನೀನು ನಮ್ಮ ಜೊತೆ ಬರಬೇಡಪ್ಪ, ನೀನೇನು ಮಾಡು, ಎಲ್ಲವನ್ನೂ ತೊಗೊಂಡು ನೀನು ಹೋಗು ಆಚೆ, ನಮಗೆ ಬೇಡ, ನಮಗೆ ನೀನು ತೊಂದರೆ ಮಾಡ್ತೀಯ. ಯಾಕಂದರೆ ಇಷ್ಟೊತ್ತು ನೀನು ಎಷ್ಟೇ ನನಗೆ ವಿಶ್ವಾಸವಾಗಿ, ಯಾಕಂದರೆ ಅವ್ರು ಬರೀ ವಿಶ್ವಾಸವಾಗಿರ್ತಾರೆ ಅಂದರೆ ಬರೀ ವಿಶ್ವಾಸವಾಗಿಲ್ಲ, ಇವ್ರಿಗೇನು ಮಾಡಿರ್ತಾರೆ, ಕೆಲಸಗಳು ಮಾಡಿಕೊಟ್ಟಿರ್ತಾರೆ. ಯಾರು? ದಾವಿದನು. ಯಾರಿಗೆ? ಫಿಲಿಸ್ಟೀನ್ ಜನರಿಗೆ ಕೈಕೂಲಿಯಾಗಿದ್ದು ಮಾಡಿಕೊಟ್ಟಿರ್ತಾರೆ. ಹಂಗಿರಬೇಕಾದ್ರೆ ಇವಾಗ ಏನು ಹೇಳ್ತಾ ಇದ್ರೆ, ಇಷ್ಟು ಮಾಡಿದ್ರೂ ಸಹ ನನ್ನೆಲ್ಲ ಒಬ್ಬನಾಗಿ ಸೇರಿಸ್ಕೊಂಡಿಲ್ಲ. ದಾವಿದನು ಮಾತ್ರ ಅಲ್ಲ, ಅವ್ರ ಜೊತೆ ಎಷ್ಟೋ ಜನ ಗಂಡಸರು ಇರ್ತಾರೆ. ಏನು? ಮೆನ್. ಅವ್ರ ಜೊತೆ ಇದ್ದಂಥ ಗಂಡಸರು ಅವ್ರ ಫ್ಯಾಮ್ಲೀಸ್ ಜೊತೆ ಇರ್ತಾರೆ. ಬರೀ ಮನುಷ್ಯರಲ್ಲ, ಅವರು ಅವ್ರ ಫ್ಯಾಮ್ಲಿ. ಇವಾಗ ಏನೋ ಒಂದು ಸೈನಿಕರು, ಸೈನ್ಯದ ಅಧಿಪತಿ ಯಾರು? ದಾವಿದನಾಗಿರ್ತಾನೆ. ಆ ಸೈನ್ಯದಲ್ಲಿ ಎಷ್ಟೋ ಜನರು ಏನಿರ್ತಾರೆ, ಮನುಷ್ಯರು ಇರ್ತಾರೆ. ಸೈನ್ಯದ ಮನುಷ್ಯರು ಅವರ ಕುಟುಂಬಗಳ ಜೊತೆ ಯಾರ ಜೊತೆ ಬಾಳ್ತಾ ಇರ್ತಾರೆ? ಒಂದು ಟೌನಲ್ಲಿ ದಾವಿದನ ಜೊತೆ ಬಾಳ್ತಾ ಇರ್ತಾರೆ. ಹಿಂಗೆ ಬಾಳ್ತಾ ಇರಬೇಕಾದ್ರೆ ಇವಾಗ ತಾನೇ 1ನೇ ಸಾಮ್ಯಲ್ 30ನೇ ಅಧ್ಯಾಯ ಬರ್ತಾ ಇದೆ. ಈ 30ನೇ ಅಧ್ಯಾಯದಲ್ಲಿ ಏನಾಗತ್ತಂದರೆ, ಇವ್ರು ಅಲ್ಲಿ ಹೋಗಿರ್ಬೇಕಾದ್ರೆ ಫಿಲಿಸ್ಟೀನರ ಜೊತೆ ಇಸ್ರೇಲ್ ವಿರೋಧವಾಗಿ ನಾವು ಜಗಳಾಡಕ್ಕೆ ನಾವು ಬರ್ತೀವಿ ಅಂತ ಹೇಳಕ್ಕೆ ಹೋಗಿರಬೇಕಾದರೆ, ಆ ಸಮಯದಲ್ಲಿ ಇವರ ಮನೆಯಲ್ಲೇ ಬಂದು ಏನು ಮಾಡಿರ್ತಾರೆ, ಎಲ್ಲ ವಿಷಯಗಳು ನೋಡ್ಕೊಂಡು ಹೋಗಿರ್ತಾರೋ. ಹೆಂಡತಿ ಆಗಲಿ, ಹೆಂಡತಿ ಮಕ್ಕಳು ಎಲ್ಲವನ್ನೂ. ಯಾರು? ದಾವಿದ ಮಾತ್ರ ಅಲ್ಲ, ಅಲ್ಲಿರುವಂಥ
ಎಲ್ಲ ಸೈನಿಕರ ಹೆಂಡತಿ ಮಕ್ಕಳು ಮತ್ತು ಕುಟುಂಬಗಳು ಮಾತ್ರ ಅಲ್ಲ, ಅವರಲ್ಲಿರುವಂಥೇನು ಸಂಪತ್ತು, ಐಶ್ವರ್ಯ, ಕಾಸು ಎಲ್ಲವನ್ನೂ ಏನು ಮಾಡಿರ್ತಾರೆ, ಒಂದು ವಿಷಯ ಬಿಡದೆ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವಾಗ ಯೋಚನೆ ಮಾಡಿ, ಆಲ್ರೆಡಿ ಮನುಷ್ಯ ಎಲ್ಲಿದ್ದಾರೆ, ದೇವರನ್ನು ಬಿಟ್ಟು, ಇಸ್ರೇಲನ್ನು ಬಿಟ್ಟು, ತನ್ನ ಜೀವನವನ್ನೆಲ್ಲವನ್ನು ಬಿಟ್ಟು ಎಲ್ಲಿ ಬಾಳ್ತಾ ಇದ್ದಾರೆ, ಫಿಲಿಸ್ಟೈನ್ ಜನರ ಬಳಿಯಲ್ಲಿ ಬಾಳ್ತಾ ಇದ್ದಾರೆ. ಹಿಂಗೆ ಬಾಳ್ತಾ ಇರುವಂಥ ಮನುಷ್ಯ ಇವಾಗೇನಾಯಿತು, ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತು. ಏನು ತನ್ನ ಕುಟುಂಬ ಸಹ ಅವನನ್ನೇನಾಯಿತು, ದೇವರು ಅವರನ್ನು ಕಿತ್ಕೊಂಡ್ಬಿಟ್ರು ಅಂತ ನ್ಯಾಯವಾಗಿ 2 ವಿಷಯಗಳು ಮಾಡ್ಬೋದು. ಒಂದು, ತಿರುಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ. 2, ದೇವರನ್ನು ದೂಷಿಸಿ ನನಗೇನು ಬೇಡ ನೀನು ಹೋಗಯ್ಯ ಅಂತ ಹೇಳಕ್ಕೆ ಸಾಧ್ಯ. ದೇವರು ಯಾವಾಗಲೂ 2 ಚಾಯ್ಸ್ ಕೊಡ್ತಾರೆ ಒಂದು ಮನುಷ್ಯನಿಗೆ, ಎಲ್ಲರಿಗೂ ಕೊಡುವಂಥ ಒಂದು ಚಾಯ್ಸ್ ಅಂದರೆ ಏನು ಹೇಳ್ತೀರಾ, ಒಂದು ಅವಕಾಶ, ಒಂದು ಈ ದಾರಿಯನ್ನು ಚೂಸ್ ಮಾಡು ಅಥವಾ ಆ ದಾರಿಯನ್ನು ಚೂಸ್ ಮಾಡಿ. ಕ್ಲಿಯರಾಗಿ ಮಾತಾಡ್ತಾರೆ. ನಿನ್ನೆ ನನ್ನ ಜೊತೆ ದೇವರ ಕ್ಲಿಯರಾಗಿ ಮಾತಾಡ್ತಾ ಇದ್ದಾರೆ. ಆ ಒಂದು ಜಾಗದಲ್ಲಿ ದೇವ್ರು ಮಾತಾಡಬಾರ್ದು, ಆದರೆ ಅಂಥ ಜಾಗದಲ್ಲಿ ದೇವ್ರು ಮಾತಾಡಿ ಏನಂತ ಹೇಳ್ತಾ ಇದ್ದಾರೆ, ಒಂದು ಈ ದಾರಿಯನ್ನು ಚೂಸ್ ಮಾಡು ಅಥವಾ ಈ ದಾರಿಯನ್ನು ಚೂಸ್ ಮಾಡು. ಒಂದು ದಾರಿಯಲ್ಲಿ ಏನಿರುತ್ತೆ, ನಿನಗೆ ಬೇಕಾದದೆಲ್ಲ ಸಿಗುತ್ತೆ. ಇನ್ನೊಂದು ದಾರಿಯಲ್ಲಿ ನಿನಗೆ ಇಷ್ಟ ಇಲ್ಲದೆ ಇರೋದೇ ಆಗತ್ತೆ, ಆದರೆ ನನ್ನ ಚಿತ್ತಾನೆ. ಹಿಂಗೆ ಕೇಳ್ತಾ ಇರಬೇಕಾದ್ರೆ ನಮಗೇನಾಗುತ್ತೆ, ಏನು ತಾನೇ ಮಾಡೋದು, ತಲೆ ಕೆಟ್ಟು ಹೋಗ್ಬೇಕಾದ್ರೆ ದಾವೀದನು ಏನು ಮಾಡ್ತಾರೆ ನೋಡಿ. ಮೊದಲನೇ ಸಾಮ್ಯಲ್ನು 30ನೇ ಅಧ್ಯಾಯದಲ್ಲಿ ಒಂದು ಕೆಲವೇ ವಾಕ್ಯಗಳನ್ನು ಮಾತ್ರ ಓದೋಣ. ಮುಖ್ಯವಾದ ವಾಕ್ಯ, ಹಲ್ಲೆಲೂಯಾ. ಮೊದಲನೇ ಸಾಮ್ಯಲನು 30ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದಿ. ಮೊದಲು ಸಾಮ್ಯಲ್ನು 30ನೇ ಅಧ್ಯಾಯ ವಚನ 3ರಿಂದ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿರು ಗಂಡು ಹೆಣ್ಣು ಮಕ್ಕಳು ಸರಿಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ತಮ್ಮಿಂದ ಆಗುವಷ್ಟ ಕಾಲ ಗಟ್ಟಿಯಾಗಿ ಹತ್ತರು ಅಂದರೆ ಅವರಲ್ಲಿರುವಂಥ ಎಲ್ಲ ಬಲನು ಹೋಗುವವರೆಗೂ ಏನು ಮಾಡಿದ್ದಾರೆ, ದಾವೀದನು ತನ್ನ ಜೊತೆಯಲ್ಲಿರುವಂಥ ಸೈನಿಕರು ಏನು ಮಾಡಿದ್ದಾರೆ, ಹತ್ತಿದ್ದಾರೆ. ಯಾಕೆ, ಎಲ್ಲೋ ಹೋಗ್ಬಿಡ್ತಲ್ಲ ಅಂತ. ಕಂಟಿನ್ಯೂ ಮಾಡಿ, ಇದು ಮುಖ್ಯವಾದ ವಾಕ್ಯ, ಮೆತ್ತಗೋದಿ. ದಾವೀದನು ಇದೆಲ್ಲ ನೆಕ್ಸ್ಟ್, ಓಕೆ ಕಂಟಿನ್ಯೂ ಮಾಡಿ. ದಾವೀದನ 2 ಹೆಂಡತಿಯರು ಆದ ಇಸ್ರೇಲ್ನವಳಾದ ಅಹೀನೋವಮಳು, ಕರ್ಮಲನಾದ ನಾಬೆಲನ ಹೆಂಡತಿಯಾಗಿದ್ದ ಅದು ಓಕೆ. 6ನೇ ವಾಕ್ಯ ಕಂಟಿನ್ಯೂ ಮಾಡಿ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕೊಲ್ಲಬೇಕೆಂದಿದ್ದರಿಂದ. ಓಕೆ, ಒಂದು ನಿಮಿಷ. ಇವಾಗ ಏನು ಮಾಡ್ತಾ ಇದ್ದಾರೆ, ಸ್ವಂತ ಜೊತೆಲಿ ಇವಾಗ ಅವನಿಗೂ ಎಲ್ಲ ಲಾಸ್ ಆಗಿದೆ, ಎಲ್ಲ ಹೋಗಿದೆ. ಇವರು ಬೇರೆ ಯಾರು ಸೈನಿಕರಲ್ಲ, ಸೌಲಿನಿಂದ ಓಡಬೇಕಾದ್ರೆ ಇವನ ಜೊತೆಲಿ ಇದ್ದಂಥ ಸೈನಿಕರು. ಅವನ ಸೈನಿಕರು ಮಾತ್ರ ಅಲ್ಲ, ಸಹೋದರರ ಥರ. ದಾವೀದನಿಗೆ ಸಹೋದರರ ಥರ ಇದ್ದಂಥವರು ಏನು ಮಾಡ್ತಾ ಇದ್ದಾರೆ, ಇವಾಗ ಕಲ್ಲೆಸೆದು ಅವನ್ನ ಸಾಯಿಸಬೇಕು ಅಂತ. ಏನು ಕಷ್ಟ ದುಃಖ ಎಲ್ಲದಲ್ಲೂ ಪಾಲಾಗಿದ್ದಂಥ ಸಹೋದರರು ದಾವೀದನನ್ನು ನೋಡಿ ಏನೇ ಮಾಡ್ತಾ ಇದ್ದಾರೆ, ಕಲ್ಲೆಸೆದು ಸಾಯಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಇವಾಗೇನು ಮಾಡಿ ಅಂದರೆ, ಕಂಟಿನ್ಯೂ ಮಾಡಿ ವಾಕ್ಯ ಹೇಳ್ತೀನಿ. ಕಲ್ಲೆಸೆದು ಕೊಲ್ಲಬೇಕಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಅವನು ಇಕ್ಕಟ್ಟಿನಲ್ಲಿ ಇರ್ತಾನೆ. ಏನು ಮಾಡೋದು, ಒಂದು ಅವನು ಕಲ್ಲೆಸೆದು ಸಾಯಿಸ್ಕೊಬೇಕು, ಒಂದು ಇವನ ಬಲದಲ್ಲಿ ಏನು ಮಾಡಬೇಕು, ಹೋಗಿ ಅವರನ್ನು ಜಯಿಸೋಕ್ಕೆ ಪ್ರಯತ್ನ ಪಡಬೇಕು. ಯಾರು, ದಾವೀದನು. ಅಥವಾ ಏನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಏನಕ್ಕೆ ಪ್ರಾರ್ಥನೆ ಮಾಡಬೇಕು ಇವಾಗ, ಅವನ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೆ. ಪ್ರೇಯರ್ ಮಾಡಿ, ಕಂಟಿನ್ಯೂ ಮಾಡಿ. ಆದರೂ ಅವನು ತನ್ನ ದೇವರಾದ ಕರ್ತರಲ್ಲಿ ತನ್ನನ್ನು ಬಲಪಡಿಸಿಕೊಂಡು, ಆವಾಗ ಅವನು ತನ್ನ ದೇವರಾದ ಕರ್ತರಲ್ಲಿ ತನ್ನನ್ನು ಬಲಪಡಿಸಿಕೊಂಡು. ವ್ಯತ್ಯಾಸ ಇದೆ. ದೇವರು ನಮ್ಮನ್ನು ಬಲಪಡಿಸುವುದಕ್ಕೂ ಮನುಷ್ಯರು ತಮ್ಮನ್ನು ತಾವು ಬಲಪಡಿಸಿಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೇವರು ನಮ್ಮನ್ನು ಬಲಪಡಿಸುವುದಕ್ಕೂ ಮನುಷ್ಯರು ನಮ್ಮನ್ನು ಬಲಪಡಿಸುವುದಕ್ಕೂ ಏನಿದೆ, ವ್ಯತ್ಯಾಸ ಇದೆ. ದಾವೀದನು ದೇವರು ನನ್ನನ್ನು ಬಂದು ಬಲಪಡಿಸಬೇಕು ಅಂತ ಕಾದಿರಲಿಲ್ಲ. ತನ್ನನ್ನು ತಾನು ದಾವೀದನು ಬಲಪಡಿಸ್ಕೊಳ್ತಾನೆ. ತನ್ನನ್ನು ತಾನು ದಾವೀದನು ಬಲಪಡಿಸಿಕೊಂಡ ಮೇಲೆ ಏನು ಮಾಡ್ತಾನೆ ನೋಡಿ. ಬಲಪಡಿಸಿಕೊಂಡು ಅಹೀಮಲೇಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಏಫೋದನನ್ನು ಇಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಕರ್ತರನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದು,
ದೇವರಲ್ಲಿ ಯಾವಾಗ ಆಲೋಚನೆ ಕೇಳ್ತಾ ಇದ್ದಾನೆ ದಾವಿದನು? ದಾವಿದನು ಯಾವಾಗ ದೇವರಲ್ಲಿ ಆಲೋಚನೆ ಕೇಳ್ತಾ ಇದ್ದಾನೆ? ಚೆನ್ನಾಗಿ ಯೋಚನೆ ಮಾಡಿ. ದಾವಿದನು ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡ. ದೇವರು ಅವನನ್ನು ಬಲಪಡಿಸಿಲ್ಲ, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡ ಮೇಲೆ ದೇವರಲ್ಲಿ ಆಲೋಚನೆ ಕೇಳ್ತಾ ಇದ್ದಾನೆ. ಆಮೇನ್. ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ದೇವರೇ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಏನು ಮಾಡಬೇಕು ಅಂತ ಕೇಳ್ತೀವಿ ಹೊರತು ಬಲಹೀನವಾಗಿರುವಾಗ ಮೊದಲು ನಮ್ಮನ್ನು ನಾವು ದೇವರಲ್ಲಿ ಏನು ಮಾಡ್ತಾ ಇಲ್ಲ, ಬಲಪಡಿಸ್ಕೊಳ್ತಾ ಇಲ್ಲ. ನಮ್ಮ ಪ್ರಾಬ್ಲಮೇ ಎಲ್ಲಿದೆ? ನಾವು ದೇವರಲ್ಲಿ ನಮ್ಮನ್ನು ನಾವು ಮೊದಲು ಬಲಪಡಿಸ್ಕೊಳ್ತಾ ಇಲ್ಲ. ದೇವರನ್ನು ಏನು ಬೇಕು? ನಮಗೆ ಆಲೋಚನೆ ಬೇಕು. ನಮಗೆ ಪ್ರಾಬ್ಲಮ್ಸ್ ಇರುತ್ತೆ, ಅವಾಗ ಏನು ಮಾಡ್ತೀವಿ? ನಮಗೆ ಒಂದು ವ್ಯಾಧಿ ಇರುತ್ತೆ, ವ್ಯಾಧಿಯಿಂದ ಮೊದಲು ಏನು ಬೇಕು? ನನಗೇನು ಬೇಕು? ಬಿಡುಗಡೆ. ಪಿಶಾಚೆ ಕಾಡಿಂದ ಮೊದಲು ಏನು ಬೇಕು? ಬಿಡುಗಡೆ. ಮೊದಲೇ ನನಗೇನು ಬೇಕು? ದೇವರಿಂದ ಉತ್ತರ ಬೇಕು. ಆದರೆ ನನ್ನನ್ನು ನಾನು ದೇವರಲ್ಲಿ ಬಲಪಡಿಸದೆ ಆ ಉತ್ತರಕ್ಕೋಸ್ಕರ ಏನು ಮಾಡ್ತಾ ಇದ್ದೇವೆ? ಆಸೆ ಪಡ್ತಾ ಇದ್ದೇವೆ. ನಾವು ಬಲಪಡಿಸಿಕೊಳ್ಳದೆ, ದೇವರಲ್ಲಿ ಬಲಪಡಿಸಿಕೊಳ್ಳದೆ ನಾವು ದೇವರ ಹತ್ರ ಉತ್ತರ ಕೇಳಿದ್ರೂ ಸಹ, ಒಂದು, ದೇವರ ಹತ್ರದಿಂದ ಉತ್ತರ ಬರಲ್ಲ. ಎರಡು, ಆ ಉತ್ತರ ಬಂದರೂ ನಮಗೆ ಸಹಾಯ ಮಾಡಲ್ಲ. ಆಮೇನ್. ಒಂದು, ನಮಗೆ ದೇವರ ಹತ್ರದಿಂದ ಉತ್ತರನೇ ಬರಲ್ಲ. ಇದೆಲ್ಲಿ ನೋಡ್ತೀರಾ ಅಂದರೆ, ಸೌಲ್ ಏನು ಮಾಡ್ತಾನೆ ಅಂದರೆ, ದೇವರ ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರ ಬರದೇ ಹೋಗಿದ ತಕ್ಷಣ ಒಂದು ವಿಚ್ ಹತ್ರ ಹೋಗಿ ಏನು ಮಾಡ್ತಾನೆ? ಆಚೆಗಡೆ ಬೇರೆಯವ್ರ ಹತ್ರ ಹೋಗಿ ಏನು ಮಾಡ್ತಾನೆ? ಕನ್ಸಲ್ಟ್ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಯಾರ ಹತ್ರ ಹೋಗಿ ಮಾಡ್ತಾನೆ? ಕಣಿ ಹೇಳೋರ ಹತ್ರ. ಕಣಿ ಹೇಳೋರ ಹತ್ರ ಯಾವ ಆತ್ಮ ಇರುತ್ತೆ? ದುಷ್ಟ ಆತ್ಮ. ಇವನೇನು ಮಾಡ್ತಾನೆ? ದೇವರು ನನಗೇನು ಉತ್ತರ ಕೊಟ್ಟಿಲ್ಲ, ನಾನೇನು ಮಾಡ್ತೀನಿ? ಕಣಿ ಹೇಳೋರ ಹತ್ರ ಹೋಗಿ ಕೇಳ್ತೀನಿ, ಏನಂತ? ನನಗೆ ಏನು ಉಪಯೋಗ ಮಾಡಿ. ಒಂದು ವೇಳೆ ನಮ್ಮ ಜೀವನದಲ್ಲಿ ಎಲ್ಲ ಹೋಗ್ಬಿಟ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಯಾರು ಏನು ಹೇಳಿದ್ರು ಕೇಳಕ್ಕೆ ಪ್ರಾರಂಭಿಸ್ಬಿಡ್ತೀವಿ. ನಮ್ಮ ಜೀವನ ಏನೂ ಇಲ್ಲ, ನನ್ನಲ್ಲಿ ಬಲಾನೇ ಇಲ್ಲ ಅನ್ನುವಾಗ ಯಾರು ಬಂದರೂ, ಯಾವ ವಾಕ್ಯ ಹೇಳಿದ್ರು, ಯಾವುದೇ ಪ್ರವಾದನೆ ಹೇಳಿದ್ರು ಏನು ಮಾಡ್ತೀವಿ? ದೇವ್ರು ನಡೆಸ್ತಾರೆ, ಸಂತೋಷ. ಸೊ ವಿ ಗೆಟ್ ಡೆಸ್ಪರೇಟ್ ಫಾರ್ ಗಾಡ್ ಟು ಆನ್ಸರ್. ಡೆಸ್ಪರೇಟ್ ಅಂದರೆ ಏನೋ ಒಂದು ಉತ್ತರ. ತುಂಬ ಏನು ಮಾಡ್ತಾರೆ? ಸೋತೋಗಿ ಏನು ಮಾಡ್ತಾರೆ? ನನಗೆ ಯಾವ ರೀತಿ ಆದರೂ ಉತ್ತರ ಬೇಕು, ದೇವರೇ ಅಂದರೆ ಏನು ಮಾಡ್ತಾರೆ? ಯಾವ ಉತ್ತರ ಬಂದರೂ ಏನು ಮಾಡ್ತಾರೆ? ಸ್ವೀಕರಿಸ್ಕೊಳ್ತಾರೆ. ಯಾವ ಪ್ರವಾದನೆ ಬಂದರೂ ಏನು ಮಾಡ್ತಾರೆ? ಸ್ವೀಕರಿಸ್ಕೊಳ್ತಾರೆ. ಯಾಕೆ? ತಮ್ಮನ್ನು ತಾವು ದೇವರಲ್ಲಿ ಏನು ಮಾಡಿಲ್ಲ? ಬಲಪಡಿಸಿಕೊಂಡಿಲ್ಲ. ನಾವು ದೇವರಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳದೆ ಪ್ರಾರ್ಥನೆ ನೀವು ಎಷ್ಟು ಬೇಕಾದರೂ ಮಾಡಿ, ಉಪವಾಸ ಏನು ಬೇಕೋ ಮಾಡಿ, ಆ ಉತ್ತರ ನಿಮಗೆ ಸಹಾಯ ಮಾಡಲ್ಲ. ನಮಗೆ ಉತ್ತರ ಬೇಕು, ನಮಗೇನು ಮಾಡಲ್ಲ? ನಾವು ಮೊದಲು ಬಲಪಡಿಸ್ಕೊಬೇಕು ಅನ್ನುವಂಥ ಇದಿಲ್ಲ. ಯಾಕೆ ಬಲಪಡಿಸಿಕೊಳ್ಬೇಕಂದ್ರೆ, ನಮಗೆ ಬಲ ಕೊಡುವುದು ಯಾರು? ಕ್ರಿಸ್ತ ಯೇಸು. ಇದು ಇವತ್ತು ಚೆನ್ನಾಗಿ ಯೋಚನೆ ಮಾಡಿ. ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ಳುವುದೆಂದರೆ ಅವರ ಕೃಪೆಯಲ್ಲೂ ನಾನು ಸಾರಿ ಬಾಳುವುದು. ಆಮೇನ್. ದೇವರ ವಾಕ್ಯ ನನ್ನಲ್ಲಿ ಹೆಚ್ಚಾಗುತ್ತಾ ನಿಮ್ಮಲ್ಲಿ ಹೆಚ್ಚಾಗುತ್ತಾ ಏನಾಗುತ್ತೆ? ದೇವರ ಕೃಪೆಯಲ್ಲಿ ನಾವು ಹೆಚ್ಚಾಗಿ ಬಾಳಕ್ಕೆ ಪ್ರಾರಂಭಿಸ್ತೀವಿ. ಆಮೇನ್. ಅವರ ಬಲದಲ್ಲಿ ನಾವು ವಿಷಯಗಳನ್ನು ಮಾಡೋಕ್ಕೆ ಪ್ರಾರಂಭಿಸುವಾಗ ನಮಗೇನು ಪ್ರಾಬ್ಲಮ್ ಬರಲ್ಲ. ನಮ್ಮ ಬಲದಲ್ಲಿ ನಾವು ಯಾವ ವಿಷಯವನ್ನು ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ. ದಾವಿದನು ತನ್ನನ್ನು ತಾನು ಬಲಪಡಿಸಿಕೊಳ್ಳುವುದು ಅಂದರೆ ಅಲ್ಲಿ ಏನು ಅರ್ಥ ಬರ್ತಾ ಇದೆ? ತಾನು ಯಾವುದ್ರಲ್ಲಿ ಬಲಪಡಿಸ್ಕೊಳ್ತಾ ಇದ್ದಾನೆ? ದೇವರ ಕೃಪೆಯಲ್ಲಿ, ದೇವರ ವಾಕ್ಯದಲ್ಲಿ ತನ್ನನ್ನು ತಾನು ಬಲಪಡಿಸ್ಕೊಳ್ತಾ ಇದ್ದಾನೆ. ಆಮೇನ್. ದೇವರ ಕೃಪೆಯಲ್ಲೂ ದೇವರ ವಾಕ್ಯದಲ್ಲೂ ತನ್ನನ್ನು ತಾನು ಬಲಪಡಿಸಿಕೊಳ್ಳುವಾಗ ದೇವರ ಕೃಪೆಯಲ್ಲಿ ನಡೆಯೋಕ್ಕೆ ಪ್ರಾರಂಭಿಸ್ತಾರೆ. ಆಮೇನ್. ದೇವರ ಕೃಪೆಯಲ್ಲಿ ಒಂದು ವಿಷಯವನ್ನು ಮಾಡಬೇಕಾದ್ರೆ ಆವಾಗ ತನ್ನ ಬಲದಲ್ಲಿ ಆ ವಿಷಯವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇನ್. ಇದಕ್ಕೊಂದು ಸುಲಭವಾದ ಎಕ್ಸಾಂಪಲ್ ಏನಂದರೆ, ಏನೋ ಒಂದು ವಿಷಯ ನಮ್ಮ ಜೀವನದಲ್ಲಿ ಇರುತ್ತೆ. ನಾವೇನು ಯೋಚನೆ ಮಾಡ್ತೀವಿ ಅಂದರೆ, ನಾನು ಗಟ್ಟಿಯಾಗಿ ಹಿಂಗೆ ಏನಂತ ಯಾವುದಾದ್ರೂ ಮಾಡಿ ನನಗೆ ದೇವರೇ ಸಹಾಯ ಮಾಡಿ, ದೇವರೇ ಈ ರೀತಿ ಮಾಡಿ, ಆ ರೀತಿ ಮಾಡಿ ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರೇನು ಆನ್ಸರ್ ಕೊಟ್ಟುಬಿಡೋ ರೀತಿಯಲ್ಲಿ ಏನು ಮಾಡ್ತಾರೆ? ಎಬ್ಡಿಯಾಚು ಗಾಂಡೋರೆ, ಏನಪ್ಪ ಪಣಗಾಂಡೋರೆ, ಏನೇನೋ ಏನು ಪ್ರಾರ್ಥನೆ ಮಾಡ್ತಾರೆ? ಯಾವ ರೀತಿ ಆದರೂ ನನಗೆ ಈ ಪಾಪದಿಂದ ಬಿಡುಗಡೆ ಕೊಡಿ, ಯಾವ ರೀತಿ ಈ ಪ್ರಾರ್ಥನೆ ನಾನು ಎಷ್ಟೋ ಸದ ಕೇಳಿಸಿ, ಯಾವ ರೀತಿ ಆದರೂ ನಮಗೇನು ಮಾಡಿ, ನನಗೆ ಇದರಿಂದ ಸಹಾಯ ಮಾಡಿ, ನನಗೆ ಇದರಿಂದ ಬಿಡುಗಡೆ ಕೊಡಿ, ನನಗೆ ಅದರಿಂದ ಹೀಲಿಂಗ್ ಬೇಕು ಅಂತ ದೇವ್ರ ಹತ್ರ ಹೋಗಿ ಭಿಕ್ಷೆ ಬೇಡಕ್ಕೆ ಪ್ರಾರಂಭಿಸ್ತೀವಿ. ನಾನು ದೇವ್ರ ಹತ್ರ ಭಿಕ್ಷೆ ಬೇಡ ತಪ್ಪು ಅಂತ ಹೇಳ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ತಮ್ಮನ್ನು ತಾವು ಬಲಪಡಿಸಿಕೊಳ್ಳದೆ
ದೇವರ ಕೃಪೆಯಲ್ಲಿ ಬಾಳದೆ, ಅವರ ಶಕ್ತಿಯಲ್ಲಿ ಬಾಳದೆ ಏನು ಮಾಡ್ತಾ ಇರ್ತಾರೆ? ತಮ್ಮ ಬಲದಲ್ಲಿ ಬಾಳ್ತಾ ಇರ್ತಾರೆ. ಇದಕ್ಕೇನು ಸುಲಭವಾದ ಅರ್ಥ ಅಂದರೆ, ಆ ಪ್ರೇಯರ್ ಮಾಡಿ ಆಚೆ ಹೋಗಿದ ತಕ್ಷಣ ಅದೇ ನೋವು ತಿರುಗಿ ಅವರಲ್ಲಿರುತ್ತೆ. ಪ್ರಾರ್ಥನೆ ಮಾಡಿ ಆಚೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ? ತಿರುಗಿ ಅದೇ ಪ್ರಾಬ್ಲಮಲ್ಲಿ ಬಾಳ್ತಾ ಇರ್ತಾರೆ. ಅದಕ್ಕೇ ನಮ್ಮ ಪ್ರಾರ್ಥನೆ ಎಷ್ಟು ಪವರ್ ಕೊಟ್ಟು ಮಾಡ್ತಾ ಇದ್ದೀವಿ ಅನ್ನೋದಲ್ಲ, ಎಷ್ಟು ಸಿಂಪಲ್ ಆಗಿದ್ರು ಅವರ ಕೃಪೆಯಲ್ಲಿ ಆ ಪ್ರಾರ್ಥನೆ ಬರ್ತಾ ಇದೆ ಅನ್ನೋದು ಮುಖ್ಯ. ಆಮೇನ್. ಅವರ ಕೃಪೆಯಲ್ಲಿ ನಾವು ಆ ವಿಷಯವನ್ನು ಮಾಡ್ತಾ ಇದ್ದೀವ ಇಲ್ಲ ಅನ್ನೋದು ಮುಖ್ಯ. ಆಮೇನ್ ಆಮೇನ್. ದೇವರ ಕೃಪೆಯಲ್ಲಿ ನಾವು ಒಂದು ವಿಷಯ ಮಾಡದೇ ಹೋದರೆ ಆ ವಿಷಯ ಏನಕ್ಕೂ ಉಪಯೋಗ ಆಗಲ್ಲ. ಆಮೇನ್. ನೀವು ಮನೇಲಿ ಹೋಗಿ ಏನು ಮಾಡಿ ಅಂದರೆ, ಕೀರ್ತನೆಗಳು 69 ಅಂದ್ಕೊಳ್ತೀನಿ, ಹೌದು, ಕೀರ್ತನೆಗಳು 69ರಲ್ಲಿ ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವರೇ ಅವ್ರು ಇವಾಗ ತನ್ನನ್ನು ತಾನು ಬಲಪಡಿಸಿಕೊಳ್ಬೇಕಂದ್ರೆ ಏನಾದರೂ ಒಂದು ಹಾಡಿರ್ತಾರಲ್ಲ, ಆ ಹಾಡು ನನಗೆ ಸ್ವಲ್ಪ ತೋರಿಸ್ಕೊಡಿ ದೇವರೇ ಅಂತ ಹೇಳಬೇಕಾದ್ರೆ, ಕೀರ್ತನೆಗಳು 69 ನಾನು ಓದಬೇಕಾದ್ರೆ ಕರೆಕ್ಟಾಗಿ ನಮಗೆ ಯಾವ ರೀತಿ ಏನಾಗುತ್ತೆ, ಯಾವ ರೀತಿ ಒಂದು ವೇಳೆ, ಯಾಕಂದರೆ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ರೀತಿ ಕೀರ್ತನೆ ಆ ಜಾಗದಲ್ಲಿ ದಾವೀದನು ಬರೆದ್ರು ಅಂತ. ಆದರೆ ದಾವೀದನು ಬರೆದಂಥ ಆ ಕೀರ್ತನೆ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆ. ಯಾವುದು? ಕೀರ್ತನೆಗಳು 69. ಮನೇಲಿ ಹೋಗಿ ಓದ್ಕೊಳ್ಳಿ. ಇದು ಯಾವಾಗ ಅಂದರೆ ತನ್ನನ್ನು ಬಲಪಡಿಸಿಕೊಳ್ಳುವಂಥ ಪ್ರಾರ್ಥನೆ. ಆಮೇನ್. ಸೊ ಈ ಬಲಪಡಿಸಿಕೊಳ್ಳುವಂಥ ಪ್ರಾರ್ಥನೆ ಇಷ್ಟೆಲ್ಲ ನಾಯತ್ತೆ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. 12:30 ಕರೆಕ್ಟ್. ದೇವರ ಕೃಪೆ ಅನ್ನೋದೇನು? ಅವರ ಬಲ. ಅವರ ಬಲ ಮಾತ್ರ ಅಲ್ಲ, ಈ ವಾಕ್ಯವನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ತೀತನು 2ನೇ ಅಧ್ಯಾಯ 19ನೇ ವಾಕ್ಯ ಅಲ್ಲ, ಕೀರ್ತನೆ ತೀತನು 2ನೇ ಅಧ್ಯಾಯ 11-12. ಆ ವಾಕ್ಯ ತುಂಬ ಮುಖ್ಯವಾದಂಥ ವಾಕ್ಯ. ನಮಗೆ ದೇವರ ಕೃಪೆ ಇಲ್ಲದೆ ಹೋದರೆ ನಮಗೆ ಏನು ಮಾಡಲ್ಲ, ನಮ್ಮ ಬಲದಲ್ಲಿ ಬಾಳ್ತಾ ಇರ್ತೀವಿ. ದೇವರ ಕೃಪೆಯಲ್ಲಿ ಮಾಡುವಂಥ ಯಾವುದೇ ವಿಷಯವೂ ಸುಲಭವಾಗಿರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಕೃಪೆಯಲ್ಲಿ ಮಾಡುವಂಥ ಯಾವುದೇ ವಿಷಯವೂ ನಮಗೆ ಕಷ್ಟವಾಗಿರಲ್ಲ, ಸುಲಭವಾಗಿರುತ್ತೆ. ದೇವರು ಒಂದು ವಿಷಯವನ್ನು ಆಶೀರ್ವದಿಸಿ ಅದನ್ನು ಅವರ ಕೃಪೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಕಷ್ಟ ಇರಲ್ಲ. ತಡೆಗಳು ಬರ್ಬೋದು, ಆದರೆ ಕಷ್ಟವಾಗಿರಲ್ಲ. ದೇವರೆಲ್ಲವನ್ನು ಏನು ಮಾಡ್ತಾರೆ? ಸಾಲ್ವ್ ಮಾಡ್ತಾರೆ. ಆದರೆ ತಡೆಗಳಿಗೂ ಕಷ್ಟಗಳಿಗೂ ವ್ಯತ್ಯಾಸ ಇದೆ. ನಮ್ಮ ಬಲದಲ್ಲಿ ಮಾಡುವಾಗ ತಡೆಯಲ್ಲ, ಕಷ್ಟ ಬರುತ್ತೆ. ನಮಗೆ ಅದನ್ನು ಮಾಡೋದಕ್ಕೆ ನಮ್ಮ ಬಲ ಸಾಲಲ್ಲ. ಅದಕ್ಕೆ ದೇವರು ಏನು ಹೇಳ್ತಾರೆ ಪೌಲಿನ ಹತ್ರ? ನನ್ನ ಕೃಪೆ ನಿನಗೆ ಸಾಕು. ಅದಕ್ಕೆ ಪೌಲ್ ಅದಾದಮೇಲೆ ಏನಂತ ಬರೀತಾರೆ? ಯೇಸು ಕ್ರಿಸ್ತುವಿನ ಬಲದಲ್ಲಿ ನಾನು ಎಲ್ಲ ವಿಷಯಗಳನ್ನು ಮಾಡೋಕ್ಕೆ ಶಕ್ತನು. ಆಮೇನ್. ಅದಕ್ಕೇನರ್ಥ? ಅವರು ಕೃಪೆಯಲ್ಲಿ ಒಂದು ವಿಷಯವನ್ನು ಮಾಡ್ತಾ ಇದ್ದಾರೆ. ಆಮೇನ್. 2ನೇ ತೀತನು 11-12 ಒಂದೇ ಒಂದು ಸತಿ ಓದ್ಬಿಡಿ, ಅದಾದ್ಮೇಲೆ ಒಂದೇ ಹೋಗ್ಬಿಡ. ಮೈಕಲ್ ತೀತನು 2ನೇ ಅಧ್ಯಾಯ ವಚನ 11-12. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು, ರಕ್ಷಣೆಯನ್ನು ಉಂಟು ಮಾಡುವ ದೇವರನ ಕೃಪೆಯು, ನಮಗೆ ರಕ್ಷಣೆ ಕರ್ಕೊಂಡು ಹೋಗೋದೇ ಯಾವುದು? ದೇವರ ಕೃಪೆ. ರಕ್ಷಣೆ ಅಂದರೆ ನಮ್ಮಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರನ್ನು ಎಲ್ಲವನ್ನು ತೆಗೆದು ನಮ್ಮನ್ನು ಕೊನೆಯವರೆಗೂ ನಡೆಸ್ತಾರೆ. ಆಮೇನ್. ಅದಕ್ಕೆ ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ವಿಶ್ವಾಸವನ್ನು ಆರಂಭಿಸುವುದು ಮುಗಿಸುವುದು ಯಾರು? ಯೇಸು ಕ್ರಿಸ್ತು. ಆಮೇನ್. ಆರಂಭಿಸುವುದು ಮುಗಿಸುವುದು ಯೇಸು ಕ್ರಿಸ್ತು ಆಗಿರುವ ಕಾರಣದಿಂದ ಅವರ ಕೃಪೆಯಲ್ಲಿ ನಾವೆಲ್ಲ ವಿಷಯ, ಅವರ ಬಲದಲ್ಲಿ ಎಲ್ಲ ವಿಷಯ ಮಾಡಬೇಕು. ಆಮೇನ್. ಕಂಟಿನ್ಯೂ ಮಾಡಿ. ದೇವರ ಕೃಪೆ ಪ್ರತ್ಯಕ್ಷವಾಯಿತು. ನಾವು ಬಲಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನಾವು ಯಾವ ರೀತಿಯಲ್ಲಿ ಬಾಳಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಮಾತಿನ ಮೂಲಕ ಮಾತನಾಡೋದು ಯಾವುದು? ಯೇಸು ಕ್ರಿಸ್ತುವಿನ ಕೃಪೆ. ಆಮೇನ್. ಯೇಸು ಕ್ರಿಸ್ತುವಿನ ಕೃಪೆ ಪವಿತ್ರಾತ್ಮರ ಮೂಲಕ ನಮ್ಮ ಜೀವನದಲ್ಲಿ ಏನು ಮಾಡ್ತಾ ಇರ್ತಾರೆ? ಮಾತಾಡ್ತಾರೆ, ಮನಸ್ಸಿನಲ್ಲಿ ಮಾತಾಡ್ತಾರೆ. ಈ ಮಾತನಾಡೋದನ್ನು ಕೇಳಿಸ್ಕೊಳ್ಬೇಕಂದ್ರೆ ಮೊದಲು ನಾವು ನಮ್ಮನ್ನು ನಾವು ಯೇಸು ಕ್ರಿಸ್ತುವಿನ ಕೃಪೆಯಲ್ಲಿ ಬಲಪಡಿಸ್ಕೊಳ್ಬೇಕು. ಆಮೇನ್. ಈ ಬಲಪಡಿಸಿಕೊಳ್ಳುವುದಕ್ಕೆ ನಮಗೆ ಏನೆಲ್ಲ ಬೇಕಂದರೆ, ಒಂದು ವರ್ಷಪ್, ಆರಾಧನೆ ಮಾಡುವುದು. ನೀವು ನಿಮ್ಮನ್ನು ಮರೆತು ಹಾಡುಗಳು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ
ಹಾಡುಗಳನ್ನು ಹಾಡ್ತಾ ಹಾಡ್ತಾ ನಾವು ದೇವರನ್ನು ಆರಾಧನೆ ಮಾಡ್ತೀವಿ. ಬಲಪಡಿಸುವಂಥ ವಿಷಯಗಳು 2 ಪ್ರಾರ್ಥನೆ ಅಂದರೆ ಬರೀ ಪ್ರಾರ್ಥನೆ ಅಲ್ಲ, ಮನಸ್ಸನ್ನು ಬಿಟ್ಟು ಯೋಬನ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದು. ಆಮೇನ್. 3 ಅನ್ಯ ಭಾಷೆಯಲ್ಲಿ ಮಾತಾಡೋದು. ಇದು ನೀವು ಆಮೇಲೆ ಮಾತಾಡ್ಕೊಬೋದು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಮ್ಮ ಸ್ಪಿರಿಟ್, ನಮ್ಮ ಆತ್ಮ ಎಜುಕೇಟ್ ಆಗುತ್ತೆ ಅಂದರೆ ಅದಕ್ಕೆ ಜ್ಞಾನ ಬರುತ್ತೆ. ನಮ್ಮ ಆತ್ಮಕ್ಕೆ ಜ್ಞಾನ ಕೊಡುವಂಥದ್ದು ದೇವರ ವಾಕ್ಯವು ಮತ್ತು ಅನ್ಯ ಭಾಷೆಯಲ್ಲಿ ಮಾತಾಡುವುದು. ಓಕೆ, ಸೊ ನೆಕ್ಸ್ಟು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುವುದು. ದೇವರ ವಾಕ್ಯದಲ್ಲಿ ಧ್ಯಾನ, ಪ್ರಾರ್ಥನೆ ಅಂದರೆ ಲಾಂಗ್ ಪ್ರೇಯರ್ಸ್ ಅಲ್ಲ. ಆ ಸಮಯಕ್ಕೆ ಏನು ಬೇಕೋ ದೇವರ ಬಳಿಯಲ್ಲಿ ಹೋಗಿ ಅವರ ಕೃಪೆಯಲ್ಲಿ ಪ್ರಾರ್ಥನೆ ಮಾಡುವುದು. 4 ದೇವರ ವಾಕ್ಯ. 5ನೇದು ಫಾಸ್ಟಿಂಗ್ ಅಂದರೆ ಉಪವಾಸ ಇರುವುದು. ಸೊ 5 ವಿಷಯಗಳು ಯಾವುದು? 1 ಆರಾಧನೆ, 2 ಪ್ರಾರ್ಥನೆ, 3 ಅನ್ಯ ಭಾಷೆಯಲ್ಲಿ ಮಾತನಾಡುವುದು, ನಿಮಗೆ ದೇವರ ಹತ್ರ ಇದನ್ನು ಕುರಿತಾಗಿ ಮಾತನಾಡಿ ಕೇಳಿ. 4 ದೇವರ ವಾಕ್ಯ. 5 ಉಪವಾಸ ನಮ್ಮ ಮಾಂಸವನ್ನು ಬಲಹೀನಪಡಿಸಿ ದೇವರನ್ನು ಏನು ಮಾಡುತ್ತೆ, ಅವರ ಆತ್ಮದಲ್ಲಿ ನಾವು ಬಲಪಡ್ತೀವಿ. ಆಮೇನ್. ಈ 5 ವಿಷಯಗಳಲ್ಲಿ ನಾವು ಇಷ್ಟೆಲ್ಲ ನಮ್ಮಲ್ಲಿ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾಡುವಾಗ ನಮ್ಮನ್ನು ಮೀರಿ ಇರುವ ದೇವರ ಸಮಾಧಾನ ಏನು ಮಾಡುತ್ತೆ, ನಮ್ಮಲ್ಲಿ ಕಾದಿರುತ್ತೆ. ಆಮೇನ್. ನಾವು ನಮ್ಮ ಆತ್ಮವನ್ನು ಕಾದಿಕೊಳ್ಬೋದು. ಈ ದೇವರ ಕೋಟೆಯನ್ನು ನಮ್ಮಲ್ಲಿ ಕಟ್ತಾ ಇದ್ದಾರಾ ಇಲ್ಲೋ ಅಂತ ಪ್ರಶ್ನೆ ಕೇಳಬೇಕು. ಯಾಕಂದರೆ ಇದಾದ ಮೇಲೆ ದಾವೀದನು ಏನಾಗ್ತಾನೆ? ರಾಜ ಆಗ್ತಾನೆ. ಸೌಲ್ ತೀರ್ಕೊಂಡು ದಾವೀದನು ರಾಜ ಆಗ್ತಾನೆ. ದಾವೀದನು ರಾಜ ಆದ ಮೇಲೆ ಅವನಿಗೆ ಸಿಕ್ಕಿದಂಥ ವಿಕ್ಟ್ರೀಸ್ ಅಂದರೆ ಜಯ ಬೇರೆ ಯಾರಿಗೂ ಸಿಕ್ಕಿಲ್ಲ. ಆಮೀನ್. ಅದಾದ ಮೇಲೆ ಅವನ ಪಾಪದಲ್ಲಿ ಬಿದ್ದರೂ ಸಹ ದೇವರು ಅವನ ತಿರುಗಿ ಎಬ್ಬಿಸ್ತಾರೆ. ಆಮೀನ್. ಅದೆಲ್ಲ ಕಾರಣ ಏನು? ಆ ವಿಶ್ವಾಸ ಅವನಲ್ಲಿ ಯಾವಾಗ ಬಿಲ್ಡ್ ಮಾಡ್ತಾ ಇದ್ದಾರೆ? ಫಿಲಿಸ್ಟೈನ್ ಜನರ ಮಧ್ಯದಲ್ಲಿ, ಅವನ ಕಷ್ಟದಲ್ಲಿ ಅವನನ್ನು ಏನು ಮಾಡ್ತಾ ಇದ್ದಾರೆ? ಅವನ ಎದುರಿಗಳ ಕೈಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರನ್ನು ಬೆಳೆಸ್ತಾ ಇದ್ದಾರೆ. ನಮ್ಮನ್ನು ದೇವ್ರು ಬಿಟ್ಟು ಎಲ್ಲಿ ಹೋಗ್ಬಿಟ್ರು ಅಂತ ಅಂದ್ಕೊಳ್ತೀವಿ. ಆದರೆ ದೇವರು ನಮ್ಮನ್ನು ಎಲ್ಲ ಕಾಲದಲ್ಲೂ, ಅವರ ಕೋಪ ಇರ್ಬೋದು, ಆದರೆ ಅವರ ಕೋಪ ನಮ್ಮನ್ನು ಬೆಳೆಸುತ್ತೆ. ಆಮೇಲೆ ಈ ಕೋಪ ನಮ್ಮನ್ನು ಬೆಳೆಸುತ್ತೆ ಅನ್ನೋದಕ್ಕೆ ವಾಕ್ಯಗಳೆಲ್ಲ ಇದೆ. ಅಂದರೆ ಮೊದಲು ಹೀಬ್ರೂಸ್ 12ನೇ ಅಧ್ಯಾಯದಲ್ಲಿದೆ, ಆಮೇಲೆ ಯೆರೆಮೀಯ 30ನೇ ಅಧ್ಯಾಯದಲ್ಲಿದೆ, ಐಸಾಯ 54ನೇ ಅಧ್ಯಾಯದಲ್ಲಿದೆ, ಯೆರೆಮೀಯ 31ರಲ್ಲೂ ಸಹ 29ರಲ್ಲೂ ಸಹ ಇದರ ಕುರಿತಾಗಿ ಮಾತಾಡ್ತಾರೆ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನೀವು ಒಳ್ಳೆಯವರು, ನಿಮ್ಮ ಕೃಪಿಸಿದ ಕಾಲದಕ್ಕಾಗಿ ಸ್ತೋತ್ರ. ನಮ್ಮನ್ನು ಇಷ್ಟು ವರ್ಷಗಳು ನಡೆಸಿದಂಥ ದೇವರೇ, ನಿಮಗೆ ಸ್ತೋತ್ರ. ದಾವೀದನಲ್ಲಿ ಇದ್ದಂಥ ಒಂದು ಆತ್ಮ ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸರಿಯಾದ ರೀತಿಯಲ್ಲಿ ಆ ವಿಶ್ವಾಸ, ದೇವರ ವಿಶ್ವಾಸದಲ್ಲಿ ನಿಮ್ಮ ಕೃಪೆಯ ಮೂಲಕ ನಾವು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಬಲದಲ್ಲಿ ನಾವು ಕಷ್ಟಪಟ್ಟು ಯಾವುದೇ ವಿಷಯವನ್ನು ಮಾಡಬೇಕು ಅಂತಿಲ್ಲಪ್ಪ, ಎಲ್ಲವನ್ನು ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ನಮ್ಮ ಬಲದಲ್ಲಿ ನಾವು ಯಾವುದೇ ವಿಷಯ ಮಾಡೋಕ್ಕೆ ಬಿಡಲ್ಲಪ್ಪ. ನಿಮ್ಮ ಕೃಪೆಯಲ್ಲಿ ಮಾಡಬೇಕಾದ್ರೆ ಅದು ಸುಲಭವಾಗಿರುತ್ತೆ, ಅದಕ್ಕಾಗಿ ಸ್ತೋತ್ರ. ಆ ಕೃಪೆಯನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಈ ವಾಕ್ಯಗಳನ್ನು ಅವ್ರ ಮನೇಲಿ ಹೋಗಿ ಓದಬೇಕಾದ್ರೆ ನಿಮ್ಮ ಕೃಪೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತುವಿನ ಹೆಸರಿನಲ್ಲಿ ಏನನ್ನು ಕೇಳಿದ್ರು ಕೊಡ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರಪ್ಪ ನಾವು ಇವರಿಗೋಸ್ಕರ ಕೇಳ್ತಾರೆ. ಮನ ಕಣ್ಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮನ ಕಣ್ಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಮನ ಕಣ್ಗಳನ್ನು ತೆರೆಯುವಾಗ ನಿಮ್ಮ ವಿಶ್ವಾಸದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯಪ್ಪ. ನಿಮ್ಮ ಕೃಪೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನ ಕಣ್ಗಳನ್ನು ತೆರೆದರೆ ಮಾತ್ರ ಸಾಧ್ಯ. ನೀವು ನಮ್ಮ ಮನ ಕಣ್ಗಳು ತೆರೆದೇ ಹೋದರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲಪ್ಪ. ಪ್ರತಿಯೊಂದು ಕುಟುಂಬದಲ್ಲೂ ನಿಮ್ಮ ಆಶೀರ್ವಾದ ಇರಲಿ. ಪ್ರತಿಯೊಂದು ಕುಟುಂಬದಲ್ಲೂ ನಿಮ್ಮ ಆಶೀರ್ವಾದ ಇದ್ದವರನ್ನು ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಮಾತ್ರ ಅಲ್ಲ, ಪ್ರತಿಯೊಂದು ಕುಟುಂಬದಲ್ಲೂ ಅವರ ಮನ ಕಣ್ಗಳನ್ನು ತೆರೆದು ನಿಮ್ಮನ್ನು ನೋಡುವುದಕ್ಕೆ ಸಹಾಯ ಮಾಡಿ, ನಿಮ್ಮನ್ನು ಆರಾಧಿಸೋದಕ್ಕೆ ಸಹಾಯ ಮಾಡಿ. ಮೋಸೆ ಯಾವ ರೀತಿಯಪ್ಪ ನಿಮ್ಮನ್ನು ಡೈರೆಕ್ಟಾಗಿ ಮಾತಾಡ್ತಾ ಇದ್ರು, ಆ ರೀತಿ ಪ್ರತಿಯೊಬ್ಬರು ನಿಮ್ಮ ಜೊತೆ ನೇರು ಮಾತನಾಡೋದಕ್ಕೆ ಸಹಾಯ ಮಾಡಿ. ಪವಿತ್ರಾತ್ಮರ ಬಲ, ಪವಿತ್ರಾತ್ಮರ ಅನ್ಯೂನ್ಯತೆ, ದೇವರ ಪ್ರೀತಿಯು, ಹೌದಪ್ಪ ಸ್ತೋತ್ರ, ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಆ ಒಂದು ಸ್ತೋತ್ರ ಕೃಪೆಯು, ಪವಿತ್ರಾತ್ಮ ಅನ್ಯೂನ್ಯತೆ ಪ್ರತಿಯೊಬ್ಬರಲ್ಲಿ ಇರೋದಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.